ಇವತ್ತಿನ ಟಾಪಿಕ್ ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಹೇಳಿದೆ, ಲಿಕ್ವಿಡಿಟಿ ತಗೊಂಡ್ಮೇಲೆ ನಮ್ಗೆ ಕನ್ಫರ್ಮೇಶನ್ ಬೇಕು ಎಂಟ್ರಿ ಮಾಡೋದಕ್ಕೆ. ಸೊ ಆ ಕನ್ಫರ್ಮೇಶನ್ ಮತ್ತೆ ಯಾವ್ದ್ರ ಮೂಲಕ ಎಂಟ್ರಿ ಮಾಡ್ತೀವಿ ಅಂತ ತಿಳ್ಕೊಬೇಕು ಅಂದ್ರೆ ಇವೆರಡು ಟಾಪಿಕ್ ನ ಕಲ್ತ್ಕೋಬೇಕು. ಸೊ ಅದೆಲ್ಲಕ್ಕಿಂತ ಮುಂಚೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದು ಕ್ಯಾಂಡಲ್ ತುಂಬಾ ಅಗ್ರೆಸಿವ್ ಆಗಿ ಕ್ಲೋಸ್ ಆಗಿರುತ್ತೆ. ಒಂದು ಸ್ವಿಂಗ್ ಪಾಯಿಂಟ್ ಅಲ್ಲಿ ಅಗ್ರೆಸಿವ್ ಕ್ಲೋಸ್ ಆಗಿರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ಅಗ್ರೆಸಿವ್ ಮೂವ್ ವಿತ್ ಅ ಫುಲ್ ಬಾಡಿ ಕ್ಯಾಂಡಲ್. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಿಂಗ್ ಪಾಯಿಂಟ್ ಇದೆ, ಆದ್ರೆ ಅದು ನೋಡಿ ಫುಲ್ ಕ್ಲೋಸ್ ಆಗಿದೆ. ಇದು ಒಂದ್ ಕ್ಯಾಂಡಲ್ ಕೂಡ ಆಗ್ಬೋದು, ಇಲ್ಲ ಮೂರ್ ಕ್ಯಾಂಡಲ್ ಕೂಡ ಆಗ್ಬೋದು. ಸೊ ಇದೇ ಬುಲಿಶ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ ಇದೆ, ಇದು ತುಂಬಾ ಅಗ್ರೆಸಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ತುಂಬಾ ಫಾಸ್ಟ್ ಆಗಿ ಮೂವ್ ಆಗೋದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಡಿಸ್ಪ್ಲೇಸ್ಮೆಂಟ್ ಗಳಲ್ಲಿ ಸಿಕ್ಕುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ರೆಕಾರ್ಡ್ ಆಗ್ತಿದೆ. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ತುಂಬಾ ಅಗ್ರೆಸಿವ್ ಮೂವ್ಮೆಂಟ್ ಇರೋದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಿಂಗ್ ಪಾಯಿಂಟ್ ಇದೆ. ಸೊ ಈ ಸ್ವಿಂಗ್ ಪಾಯಿಂಟ್ ಅಲ್ಲಿ ತುಂಬಾ ಅಗ್ರೆಸಿವ್ ಮೂವ್ ಇದೆ. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಸ್ವಿಂಗ್ ಪಾಯಿಂಟ್ ಇದೆ. ಇಲ್ಲಿ ನೋಡಿ, ಒಂದೇ ಕ್ಯಾಂಡಲ್, ಇಲ್ಲಿ ಇಲ್ಲಿ 4 ಕ್ಯಾಂಡಲ್ಸ್ ತಗೊಂಡಿದೆ ಅಗ್ರೆಸಿವ್ ಮೂವ್ ಅಲ್ಲಿ. ಸೊ ಇದು ನೋಡಿ, ಒಂದೇ ಕ್ಯಾಂಡಲ್ ಈ ಸ್ವಿಂಗ್ ಹೈನ ತಗೊಂಡಿದೆ. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತಾರೆ. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಅರ್ಥ ಆಗಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಗೆ ಬರೋಣ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಏನು ಗೊತ್ತಾ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಂಡಿಕೇಟ್ಸ್ ಅ ಚೇಂಜ್ ಇನ್ ಟ್ರೆಂಡ್ ಫ್ರಮ್ ಬುಲಿಶ್ ಟು ಬೇರಿಶ್ ಆರ್ ಬೇರಿಶ್ ಟು ಬುಲಿಶ್. ಈಗ ಬುಲಿಶ್ ಇಂದ ಬೇರಿಶ್ ಯಾವಾಗ ಆಗುತ್ತೆ, ಬೇರಿಶ್ ಇಂದ ಬುಲಿಶ್ ಯಾವಾಗ ಆಗುತ್ತೆ ಅನ್ನೋದು ಕನ್ಫರ್ಮ್ ಮಾಡೋದಕ್ಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಗೆ ವೆಯ್ಟ್ ಮಾಡ್ತೀವಿ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ಹೆಂಗ್ ಐಡೆಂಟಿಫೈ ಮಾಡ್ತೀವಿ ಗೊತ್ತಾ? ಸೊ ಇದು ನೋಡಿ, ಬೇರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಇಲ್ಲಿ ಲಿಕ್ವಿಡಿಟಿ ತಗೊಂಡಿದೆ, ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಇಲ್ಲಿಂದ ನೋಡಿ ಡಿಸ್ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಈ ಸ್ವಿಂಗ್ ಪಾಯಿಂಟ್, ಇಲ್ಲಿ ಯಾವ್ದು ಸ್ವಿಂಗ್ ಪಾಯಿಂಟ್ ಇರುತ್ತೆ ಅದಕ್ಕೆ ಡಿಸ್ಪ್ಲೇಸ್ ಆದ್ರೆ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಫುಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಈ ಸ್ವಿಂಗ್ ಪಾಯಿಂಟ್ ನ ಮಾರ್ಕ್ ಮಾಡಿದ್ರೆ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಇಲ್ಲಿಂದ ಇಲ್ಲಿವರೆಗೂ ಬುಲ್ಲಿಶ್ ಇತ್ತು, ಇಲ್ಲಿಂದ ಇಲ್ಲಿವರೆಗೂ ಬೇರಿಶ್ ಆಗುತ್ತೆ. ಇದು ನಮ್ಗೆ ಕನ್ಫರ್ಮೇಶನ್. ಈಗ ಟ್ರೆಂಡ್ ಚೇಂಜ್ ಆಗ್ತಿದ್ಯಾ ಬುಲಿಶ್ ಇಂದ ಬೇರಿಶ್ಗೆ ಅಂತ ಹೇಳೋದಕ್ಕೆ ಇದು ಕನ್ಫರ್ಮೇಶನ್. ಇದು ಕೆಲವು ಸರಿ ನೀವು ಕೆಲವು ಜಾಗದಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅದೇನಕ್ಕೆ ವರ್ಕ್ ಆಗೋದಿಲ್ಲ ಅಂತ ಅದರದ್ದೇ ಆದ ಕಾರಣಗಳಿರುತ್ತೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ನೋಡಿ, ಬುಲ್ಲಿಶ್ ಟ್ರೆಂಡ್ ಇತ್ತು, ಇಲ್ಲಿ ಫುಲ್ ಬುಲಿಶ್ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂತು. ಸೊ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನಾವ್ ಏನಕ್ಕೆ ವೆಯ್ಟ್ ಮಾಡ್ತೀವಿ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ವೆಯ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಸ್ವಿಂಗ್ ಲೋ ಇದೆ, ಇಲ್ಲಿದೆ. ಈ ಸ್ವಿಂಗ್ ಲೋ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ನೋಡಿ, ಅದು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯ್ತು. ಸೊ ಇದಾದ ತಕ್ಷಣ ನೋಡಿ, ಬೇರಿಶ್ ಕಂಟಿನ್ಯೂಷನ್ ಸಿಗುತ್ತೆ ನಮ್ಗೆ. ಸೊ ಬುಲಿಶ್ ಇಂದ ಬೇರಿಶ್ ಆಯ್ತು. ಸೊ ಅದಕ್ಕೆ ನಮ್ಗೆ ಕನ್ಫರ್ಮೇಶನ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಇದು ಬುಲ್ಲಿಶ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಅಂದ್ರೆ ಆ, ನಿಮ್ಗೆ ಇವಾಗ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಅಂತ ಅನ್ಕೊಳ್ಳಿ. ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಇಲ್ಲಿ ನೋಡಿ, ಇದು ಸ್ವಿಂಗ್ ಪಾಯಿಂಟ್. ಇದನ್ನ ಮಾರ್ಕ್ ಮಾಡ್ಕೊಂಡಾಗ ಡಿಸ್ಪ್ಲೇಸ್ಮೆಂಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಈ ಸ್ವಿಂಗ್ ಹೈನ ಕ್ಲೋಸ್ ಮಾಡಿದೆ. ಸೊ ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ಸೊ ಇದು ಬೇರಿಶ್ ಇದ್ದಿದ್ದು ಇಲ್ಲಿಂದ ಬುಲಿಶ್ ಆಗಿರುತ್ತೆ. ಇದೊಂದು ಎಕ್ಸಾಂಪಲ್. ಇಲ್ಲಿ ನೋಡಿ, ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಇತ್ತು, ಅದು ಈ ಸ್ಲೈಡ್ ಅಲ್ಲಿ ಕಾಣಿಸಿಲ್ಲ. ಸೊ ಅದನ್ನ ತಗೊಂಡು ಬೇರಿಶ್ ಇಂದ ಬುಲಿಶ್ ಗೆ ನೋಡಿ, ಇಲ್ಲೊಂದು ಸ್ವಿಂಗ್ ಹೈ ಇತ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ನಮಗೆ ಒಂದ್ ಕನ್ಫರ್ಮೇಶನ್ ಸಿಕ್ತು. ಸೊ ಇನ್ನೂ ಕನ್ಫರ್ಮೇಶನ್ ವೇಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದೆ. ಸೊ ಬುಲಿಶ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬೇರಿಶ್ ಟ್ರೆಂಡ್ ಇಂದ ಬೈ ಸೈಡ್ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಾಗ ಬುಲಿಶ್ ಟ್ರೆಂಡ್ ಆಗಿದೆ. ಸೊ ನಿಮ್ಗೆ ಯಾವಾಗ ರಿವರ್ಸಲ್ ಕನ್ಫರ್ಮೇಶನ್ ಸಿಗುತ್ತೆ ಅಂತ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಂದ ಐಡೆಂಟಿಫೈ ಮಾಡಬಹುದು. ಅರ್ಥ ಆಗಿದೆ ಅಲ್ವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎಲ್ಲರಿಗೂ? ಸೊ ಲೈವ್ ಮಾರ್ಕೆಟ್ ಅಲ್ಲಿ ಇದೆಲ್ಲ ಹೇಳ್ಕೊಟ್ಟು ನಾನು ತೋರಿಸ್ತೀನಿ. ಓಕೆ. ಸೊ ಇದು ಅರ್ಥ ಆಗಿದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಹೋಗ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ. ಓಕೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅರ್ಥ ಆಗಿದೆ ಅಲ್ವಾ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಸೊ ಒಂದು ಲಿಕ್ವಿಡಿಟಿ ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ಬರುತ್ತೆ. ಓಕೆ, ಸ್ಲೋ ಆಗಿ ಹೇಳ್ತೀನಿ.
ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ಬರುತ್ತೆ. ಈ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಡಿಸ್ಪ್ಲೇಸ್ಮೆಂಟ್ ಇಂದ ಇಲ್ಲಿ ಸ್ವಿಂಗ್ ಲೋ ಇರುತ್ತೆ. ಒಂದು ರೀಸೆಂಟ್ ಸ್ವಿಂಗ್ ಲೋ. ಸೊ ಈ ಸ್ವಿಂಗ್ ಲೋನ ಡಿಸ್ಪ್ಲೇಸ್ಮೆಂಟ್ ಇಂದ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಿಮ್ಗೆ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಬುಲ್ಲಿಶ್ ಇದ್ದಿದ್ದು ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು ನಮ್ಗೆ ಇದು ರಿವರ್ಸಲ್ ಆಗತ್ತಾ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು ಅಂತ ಕನ್ಫರ್ಮೇಶನ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ಯೂಸ್ ಮಾಡ್ತೀವಿ. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ನಾವು ನೆಕ್ಸ್ಟ್ ಎಂಟ್ರಿ ಹುಡುಕ್ತೀವಿ. ಸೊ ನಾವ್ ಇಲ್ಲಿಂದ ಬೇರೆ ಶಾರ್ಟ್ ಮಾಡಕ್ಕೆ ಎಂಟ್ರಿ ಹುಡುಕ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಬುಲ್ಲಿಶ್ ಇತ್ತು. ಸೊ ಇಲ್ಲಿ ಒಂದು ಬೈ ಸೈಡ್ ಲಿಕ್ವಿಡಿಟಿ ತಗೊಂತು, ಮತ್ತೆ ಇಲ್ಲಿ ಒಂದು ಬೈ ಸೈಡ್ ಲಿಕ್ವಿಡಿಟಿ ತಗೊಂತು. ಸೊ ನಮ್ಗೆ ಇದು ಕನ್ಫರ್ಮೇಶನ್ ಸಿಕ್ಕಿರ್ಲಿಲ್ಲ ಅಂದ್ರೆ ಇದು ಇನ್ನೂ ಬುಲಿಶ್ ಇರ್ತಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಂದ ಕ್ಲೋಸ್ ಆಯ್ತು ಈ ಸ್ವಿಂಗ್ ಲೋಗೆ. ಸೊ ಈ ಸ್ವಿಂಗ್ ಲೋನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಇದನ್ನ ಏನ್ ಹೇಳ್ಕೊಡ್ತಿದ್ದೀನಿ, ಈ ಕ್ಲಾಸ್ ಆದ್ಮೇಲೆ ನೀವು ಅದನ್ನ ಹೋಗಿ ಚಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ನನ್ಗೆ ಈ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ವರ್ಗೂ ಎಲ್ಲೇ ಎಂಟ್ರಿ ಸಿಕ್ಕಿದ್ರು ಇಲ್ಲಿ ಎಂಟ್ರಿ ತಗೊಂಡು ನಾ ಇದನ್ನ ಟಾರ್ಗೆಟ್ ಮಾಡ್ಬೋದು. ಸೊ ಬುಲ್ಲಿಶ್ಗೂ ಸೇಮ್. ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ರೀಸೆಂಟ್ ಸ್ವಿಂಗ್ ಹೈನ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಟ್ರೆಂಡ್ ಚೇಂಜ್ ಆಗುತ್ತೆ. ಬೇರಿಶ್ ಇಂದ ಬುಲ್ಲಿಶ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇರಿಶ್ ಇತ್ತು, ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂತು. ಸೊ ಇಲ್ಲಿ ನೋಡಿ, ನಮಗೆ ಕನ್ಫರ್ಮೇಶನ್ ಆಗಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತು. ಫಾಸ್ಟ್ ಆಗಿ ಅಗ್ರೆಸಿವ್ ಮೂವ್, ರೀಸೆಂಟ್ ಸ್ವಿಂಗ್ ಹೈ ಯಾವ್ದಿರುತ್ತೆ ಅದ್ರಲ್ಲೇ ಅಗ್ರೆಸಿವ್ ಮೂವ್ ಸಿಕ್ಕಿದ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ. ಸೊ ನಾವು ಇಲ್ಲಿ ಎಂಟ್ರಿ ಮಾಡಿದಾಗ ಇದನ್ನ ಟಾರ್ಗೆಟ್ ಮಾಡ್ಬೋದು. ಸೊ ಇನ್ನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಎಂಟ್ರಿಗಳು ಸಿಗುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಟಾರ್ಗೆಟ್ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು ನೋಡಿ. ಇದು ಟಾರ್ಗೆಟ್ ತಗೊಂಡು ಇಲ್ಲಿ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಅದು ಮತ್ತೆ ಬೇರಿಶ್ ಆಗಿದೆ. ಸೊ ಅರ್ಥ ಆಯ್ತಲ್ವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ? ಫೇರ್ ವ್ಯಾಲಿ ಗ್ಯಾಪ್ ಹೋಗೋಣ. ಸೊ ಫೇರ್ ವ್ಯಾಲಿ ಗ್ಯಾಪ್ ಅಂದ್ರೆ ಅದು 3 ಕ್ಯಾಂಡಲ್ ಪ್ಯಾಟರ್ನ್. ಸೊ ನೋಡಿ, 1, 2, 3 ಕ್ಯಾಂಡಲ್ಸ್ ಇರುತ್ತೆ. ಸೊ ಈ 3 ಕ್ಯಾಂಡಲ್ ಮಧ್ಯ ಫಸ್ಟ್ ಕ್ಯಾಂಡಲ್ದು ಹೈ ಮತ್ತೆ ಥರ್ಡ್ ಕ್ಯಾಂಡಲ್ದು ಸಾರಿ ಫಸ್ಟ್ ಕ್ಯಾಂಡಲ್ದು ಲೋ ಮತ್ತೆ ಥರ್ಡ್ ಕ್ಯಾಂಡಲ್ದು ಹೈ ಮಧ್ಯ ಎರಡನೇ ಕ್ಯಾಂಡಲ್ ಮಧ್ಯ ಇಲ್ಲಿ ಗ್ಯಾಪ್ ಇರಬೇಕು. ಸೊ ಈ ವೀಕು ಓವರ್ಲ್ಯಾಪ್ ಆಗಿರಬಾರ್ದು. ಸೊ ಇದ್ರ ಮಧ್ಯ ಗ್ಯಾಪ್ ಇರೋದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತೀವಿ. ಇದೇ ಬುಲಿಶ್ ನೋಡಿದ್ರೆ ನೋಡಿ, ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್ದು ಇಲ್ಲಿ ಹೈ ಮತ್ತೆ ಲೋ ಮಧ್ಯ ಇಲ್ಲಿ ಗ್ಯಾಪ್ ಇದೆ. ಸೊ ಇದನ್ನ ಬುಲಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತೀವಿ. ಇದನ್ನ ಬೇರಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಇದನ್ನ ನೋಡಿ, ಓವರ್ಲ್ಯಾಪ್ ಆಗಿಲ್ಲ. ಸೊ ಇದ್ರ ಮಧ್ಯ ಹಿಂಗೆ ಮಾರ್ಕ್ ಮಾಡಿದಾಗ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ. ಗೊತ್ತಾಯ್ತಲ್ಲ? ಸೊ ಇದನ್ನ ನಾವು ರೆಕ್ಟಾಂಗಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ತೀವಿ. ಸೊ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಬೇಕು ಅಂದ್ರೆ ನೋಡಿ, ಇಲ್ಲಿ ನಾನು ಬೇರಿಶ್ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಕ್ಯಾಂಡಲ್ದು ಲೋ ಮತ್ತೆ ಥರ್ಡ್ ಕ್ಯಾಂಡಲ್ದು ಹೈ. ಸೊ ಇದ್ರ ಮಧ್ಯ ಇರೋ ಗ್ಯಾಪ್ ನ ಹಿಂಗೆ ಮಾರ್ಕ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಹೋಗ್ತಾ ಇರುತ್ತೆ, ಇಲ್ಲಿಗೆ ಟ್ಯಾಪ್ ಆಗುತ್ತೆ. ಈ ಗ್ಯಾಪ್ ಏನಿರುತ್ತೆ ಈ ಫೇರ್ ವ್ಯಾಲ್ಯೂನ ಇದು ಫಿಲ್ ಮಾಡುತ್ತೆ. ಸೊ ಇದು ಫಿಲ್ ಮಾಡಿದಾಗ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ನ ರೀಸೆಂಟ್ ಸ್ವಿಂಗ್ ಲೋಗ್ ಇಡ್ತೀವಿ. ಇದೇ ಬುಲಿಶ್ ನೋಡಿದ್ರೆ ಫಸ್ಟ್ ಕ್ಯಾಂಡಲ್ ಹೈ ಮತ್ತೆ ಥರ್ಡ್ ಕ್ಯಾಂಡಲ್ ಲೋ ಮಧ್ಯ ಕ್ರಿಯೇಟ್ ಆಗಿರುತ್ತೆ. ಸೊ ಫೇರ್ ವ್ಯಾಲಿ ಗ್ಯಾಪ್ ಯಾವಾಗ್ಲೂ ಎರಡನೇ ಕ್ಯಾಂಡಲ್ ಅಲ್ಲಿ ಇರುತ್ತೆ. ಸೊ ಈ ತರ ಮಧ್ಯ ಗ್ಯಾಪ್ ಇರಬೇಕು. ಸೊ ಇಲ್ಲಿ ನೋಡಿ, ಬುಲಿಶ್ ಅಲ್ಲಿ ಇದ್ದಾಗ ಈ ಫೇರ್ ವ್ಯಾಲಿ ಗ್ಯಾಪ್ ಗೆ ಬಂದು ಇಲ್ಲಿ ಟ್ಯಾಪ್ ಆಯ್ತು. ಈ ಫೇರ್ ವ್ಯಾಲ್ಯೂನ ಫಿಲ್ ಮಾಡ್ತೀವಿ. ಸೊ ಇಲ್ಲಿ ನಾವು ಲಾಂಗ್ ಮಾಡ್ತೀವಿ. ಸೊ ಇಲ್ಲಿ ಬೈ ಮಾಡ್ತೀವಿ ಇದಕ್ಕೆ ಟ್ಯಾಪ್ ಆದಾಗ. ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀವಿ. ಸೊ ಅರ್ಥ ಆಯ್ತಲ್ವಾ ಫೇರ್ ವ್ಯಾಲಿ ಗ್ಯಾಪ್ ಅಂದ್ರೆ? ಇಲ್ಲ ಇನ್ನೊಂದ್ಸರಿ ಹೇಳ್ಬೇಕಾ ಫೇರ್ ವ್ಯಾಲಿ ಗ್ಯಾಪ್? ಇದು ಎಕ್ಸಾಂಪಲ್ ನೋಡಿ. ಸೊ ಇದು ನಮ್ಗೆ ಬೇರಿಶ್ ಇತ್ತು. ನಮ್ಗೆ ಇಲ್ಲಿ ಬೇರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕ ಮೇಲೆ ಇಲ್ಲಿ ನೋಡಿ, ಈ ಹೈ ಇಂದ ಸಾರಿ ಈ ಲೋ ಇಂದ ಈ ಹೈ ವರ್ಗೂ ಒಂದು ರೆಕ್ಟಾಂಗಲ್ ನ ಮಾರ್ಕ್ ಮಾಡ್ತೀವಿ. ಸೊ ಅದ್ ನೋಡಿ, ನನ್ಗೆ ಇಲ್ಲಿ ಬಂದು ಟ್ಯಾಪ್ ಆಗಿ ನನ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ವರ್ಗೂ ಟ್ಯಾಪ್ ಆಗಿ ನನ್ಗೆ ಇಲ್ಲಿ ಎಂಟ್ರಿ ಸಿಕ್ತು. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿದ್ರೆ ಒಂದು ಸ್ಟಾಪ್ ಲಾಸ್ ಇಲ್ಲೇ ಇರುತ್ತೆ. ನಂದು ಟಾರ್ಗೆಟ್ ರೀಸೆಂಟ್ ಸೆಲ್ ಸೈಡ್ ಲಿಕ್ವಿಡಿಟಿ ಯಾವ್ದಿರುತ್ತೆ ಅದನ್ನ ನಾನು ಟಾರ್ಗೆಟ್ ಮಾಡ್ತೀನಿ. ಸೊ ಇದು ಬೇರಿಶ್ ಫೇರ್ ವ್ಯಾಲಿ ಗ್ಯಾಪ್ ಅಂತಾರೆ. ಸೊ ಬುಲಿಶ್ ಫೇರ್ ವ್ಯಾಲಿ ಗ್ಯಾಪ್ ನೋಡಿ, ಈ ಲೋ, ಈ ಹೈ ಮತ್ತೆ ಈ ಲೋ ಮಧ್ಯ ರೆಕ್ಟಾಂಗಲ್ ಮಾರ್ಕ್ ಮಾಡಿದೀನಿ. ಸೊ ಇದನ್ನ ಬುಲಿಶ್ ಫೇರ್ ವ್ಯಾಲಿ ಗ್ಯಾಪ್ ನೋಡಿ, ಇಲ್ಲಿ ಟ್ಯಾಪ್ ಆಗಿ ನನಗೆ ಇದು ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಆಕ್ಚುಲಿ ಇಲ್ಲಿ ಒಂದು ಇನ್ನೊಂದು ಕ್ಯಾಂಡಲ್ ಬರ್ಬೇಕಿತ್ತು, ಇನ್ನು ನಾನು ಅದನ್ನ ತೆಗೆದಿದ್ದೀನಿ.
ಸೊ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲ, ಇದು ಇನ್ವ್ಯಾಲಿಡೇಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ ಇದನ್ನ. ಸೊ ಈ ವೀಕ್ ಮತ್ತೆ ಈ ವೀಕ್ ಓವರ್ಲ್ಯಾಪ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಿಲ್ಲ. ಸೊ ಇಲ್ಲಿ ನೋಡಿ ಈ ಹೈ ಮತ್ತೆ ಈ ಲೋ ಮಧ್ಯ ಇವು ಗ್ಯಾಪ್ ಮಾರ್ಕ್ ಮಾಡಕ್ ಆಗೋದಿಲ್ಲ. ಸೊ ಇದನ್ನ ಇನ್ವ್ಯಾಲಿಡೇಷನ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಗ್ಯಾಪ್ ಇಲ್ಲಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಅರ್ಥ ಆಯ್ತಾ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ? ಸೊ ಇಲ್ಲಿ ನೋಡಿ ಈ ಈ ಹೈ ಮತ್ತೆ ಈ ಲೋ ಇಲ್ಲಿ ಫಾರ್ಮ್ ಆಗಿದೆ ಇದ್ರೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಮಾರ್ಕ್ ಮಾಡ್ಬೋದಿತ್ತು. ಸೊ ಆದ್ರೆ ಈ ಲೋ ಈ ಹೈನ ಓವರ್ಲ್ಯಾಪ್ ಮಾಡಿದೆ. ಸೊ ಇಲ್ಲಿ ನೋ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಅವಾಗ ನಾವು ಎಂಟ್ರಿ ಮಾಡೋದಿಲ್ಲ. ನಿಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಸಿಕ್ಕಿದ್ರೇನೆ ಎಂಟ್ರಿ ಮಾಡೋದು. ಸೊ ಇಲ್ಲಿ ನೋಡಿ ಈ ಈ ಲೋ ಈ ಹೈ ಓವರ್ಲ್ಯಾಪ್ ಮಾಡಿದೆ. ಸೊ ಇಲ್ಲಿ ನಮ್ಗೆ ಈ ಕ್ಯಾಂಡಲ್ ಅಲ್ಲಿ ಗ್ಯಾಪ್ ಮಾರ್ಕ್ ಮಾಡೋಕೆ ಜಾಗ ಇಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಎಂಟ್ರಿ ಮಾಡಲ್ಲ. ಸೊ ಅಲ್ಲಿ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ ಅಂದ್ರೂ ಮಾರ್ಕೆಟ್ ಬಿದ್ದಿದೆ. ಸೊ ಆದ್ರೆ ನಮ್ಗೆ ಎಂಟ್ರಿ ಇಲ್ಲ. ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ಗೆ ಕನ್ಫರ್ಮೇಶನ್ ತರ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಆದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿಲ್ಲ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಾ ಟೈಮು ವರ್ಕ್ ಆಗೋದಿಲ್ಲ. ಸೊ ಕೆಲವು ಸರಿ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಡಿಸ್ರೆಸ್ಪೆಕ್ಟ್ ಮಾಡಿ ಹೋಗುತ್ತೆ ಮಾರ್ಕೆಟ್. ಸೊ ಅದನ್ನ ನಾನು ಚಾರ್ಟ್ಸ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೇನೆ. ಟು ಐಡೆಂಟಿಫೈ ಡಿಸ್ಪ್ಲೇಸ್ಮೆಂಟ್. ನಿಮ್ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಐಡೆಂಟಿಫೈ ಮಾಡೋದಂದ್ರೆ ಇಲ್ಲಿ ನೋಡಿ. ತುಂಬಾ ಲಾರ್ಜ್ ಮೂವ್ಸ್, ಇವಾಗ ಸಣ್ಣ ಸಣ್ಣ ಕ್ಯಾಂಡಲ್ ಮಧ್ಯೆ ತುಂಬಾ ದೊಡ್ಡ ದೊಡ್ಡ ಕ್ಯಾಂಡಲ್ ಮೂವ್ ಆಗುತ್ತಲ್ಲ, ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ ಇತ್ತು. ಸೊ ಇಲ್ಲಿ 3 ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ತುಂಬಾ ದೊಡ್ಡ ಮೂವ್ ಕೊಡುತ್ತೆ. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲೇ ಇದನ್ನ ನೋಡ್ಬೋದು. ಇದು ಒಂದ್ ಕ್ಯಾಂಡಲ್ ಅಲ್ಲಾದ್ರೂ ಆಗ್ಬೋದು, ಇಲ್ಲ ಇಲ್ಲಿ ನೋಡಿ. ಸೊ ಇದು ಒಂದ್ ಕ್ಯಾಂಡಲ್ ಅಲ್ಲಾದ್ರೂ ಆಗ್ಬೋದು, ಇಲ್ಲ 2-3 ಕ್ಯಾಂಡಲ್ ಆದ್ರೂ ಆಗ್ಬೋದು. ಹಾ, ಮೂಮೆಂಟಮ್ ಕ್ಯಾಂಡಲ್. ಸೊ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಿರೋ ದೊಡ್ಡ ದೊಡ್ಡ ಕ್ಯಾಂಡಲ್ ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಒಳಗೆ ನೀವು ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡ್ಬೋದು. ಸೊ ಇಲ್ಲಿ ನೋಡಿ, ಸರಿ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ಸೊ ಅದೇ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟ್ಯಾಪ್ ಆಗಿಲ್ಲ. ಸೊ ಇಲ್ಲಿ ನಮ್ಗೆ ಟ್ರೆಂಡ್ ಚೇಂಜ್ ಆಗಿದೆ. ನಮ್ದು ಲಿಕ್ವಿಡಿಟಿ ಏನಿರುತ್ತೆ ಅದು ತಗೊಳ್ಳೋವರೆಗೂ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತೆ. ಲಿಕ್ವಿಡಿಟಿ ತಗೊಂಡ್ಮೇಲೆ ಆ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗೋದಿಲ್ಲ. So ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಕ್ರಿಯೇಟ್ ಆಗಿದೆ. ಒಂದ್ ನಿಮಿಷ. ಇಲ್ಲಿ ನೋಡಿ, ನಿಮ್ದು ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು. ಸೊ ಇಲ್ಲಿ ತಗೊಂಡ್ಮೇಲೆ ನಾವು ನೆಕ್ಸ್ಟ್ ಸೆಲ್ ಸೈಡ್ ಲಿಕ್ವಿಡಿಟಿ ಟಾರ್ಗೆಟ್ ಮಾಡ್ತೀವಿ. ಸೊ ಇದು ತಗೊಂಡಾಗ ನಮ್ಗೆ ಕನ್ಫರ್ಮೇಶನ್ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಮಾರ್ಕ್ ಮಾಡಿದ್ರೆ ಇಲ್ಲಿ ಶಾರ್ಟ್ ಮಾಡಿ ಒಂದು ಸ್ಟಾಪ್ ಲಾಸ್ ಈ ಲೋ ಇಲ್ಲ ಈ ಹೈ ಇಡ್ಬೋದು. ಸಾರಿ, ಈ ಹೈ ಇಲ್ಲ ಈ ಹೈ ಇಡ್ಬೋದು. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಮಾಡಿ ಇಲ್ಲಿ ಎಂಟ್ರಿ ಮಾಡ್ತೀವಿ. ನಮ್ ಟಾರ್ಗೆಟ್ ಸೆಲ್ ಸೈಡ್ ಲಿಕ್ವಿಡಿಟಿ ಇರುತ್ತೆ. ಸೊ ಇದರಲ್ಲಿ ನೋಡಿದ್ರೆ ಎಕ್ಸಾಂಪಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ನಾನು ಚಾರ್ಟ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ಬರೀ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಾಡಿದೀನಿ. ಸೊ ಇಲ್ಲಿ ನೋಡಿ, ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಇಲ್ಲಿ ನಮಗೆ ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ಇಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್ ಮಧ್ಯದಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ನೋಡಿ. ಈ ಕ್ಯಾಂಡಲ್ ಹೈ, ಈ ಕ್ಯಾಂಡಲ್ ಲೋ ಇಂದ ನಾವು ರೆಕ್ಟಾಂಗಲ್ ಮಾರ್ಕ್ ಮಾಡಿದ್ರೆ ಇದು ಫೇರ್ ವ್ಯಾಲ್ಯೂ ಗ್ಯಾಪ್. ಆದ್ರೆ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ನಾ ಇಲ್ಲಿಂದ ಲಾಂಗ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಇರ್ತೀನಿ. ಸೊ ಇದು ಒಂದೇ ಸರಿ ಅಲ್ಲ, ಒಂದ್ಸರಿ ಟ್ಯಾಪ್ ಆಗಿ ಮತ್ತೆ ಇನ್ನೊಂದ್ಸರಿ ಟ್ಯಾಪ್ ಆಗಿದೆ. ನಮ್ಗೆ 2 ಸರಿ ಎಂಟ್ರಿ ವಾಪಸ್ ಸಿಕ್ಕಿದೆ. ಸೊ ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಕೆಳಗಡೆ ಪ್ಲೇಸ್ ಮಾಡ್ತೀವಿ. ಸೊ ಈ ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ತೀವಿ. ಸೊ ಈ ಬೈ ಸೈಡ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡಿದ್ಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ತುಂಬಾ ಮೇಲ್ಗಡೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದ್ರೆ ಹೋಲ್ಡ್ ಮಾಡೋದಿಲ್ಲ ಮಾರ್ಕೆಟ್. ಇದನ್ನ ಡಿಸ್ರೆಸ್ಪೆಕ್ಟ್ ಮಾಡಿ ಕೆಳಗ್ ಬಂದಿದೆ. ಗೊತ್ತಾಯ್ತಲ್ಲ? ಫೇರ್ ವ್ಯಾಲ್ಯೂ ಗ್ಯಾಪ್ನ ಈ ತರ ರೆಕ್ಟಾಂಗಲ್ ಯೂಸ್ ಮಾಡಿ ಮಾರ್ಕ್ ಮಾಡ್ತೀವಿ. ಅದಕ್ಕೆ ಈ ತರ ಟ್ಯಾಪ್ ಆದಾಗ್ಲೇ ನಾವು ಎಂಟ್ರಿ ಮಾಡ್ತೀವಿ. ಸೊ ಈಗ ಚಾರ್ಟ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅರ್ಥ ಆಯ್ತು ಅಲ್ವಾ? ಹೇಗೆ 3 ಕ್ಯಾಂಡಲ್ ಪ್ಯಾಟರ್ನ್ ಅದು ಅಂತ. ಸೊ ಈಗ ನಾನು ಚಾರ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ಯೂರೋ ಯು ಎಸ್ ಡಿ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು. ಸೊ ಯೂರೋ ಯು ಎಸ್ ಡಿ ನೋಡಿ, ನನ್ಗೆ ಈ ಫೇರ್ ನೋಡಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಇದೆ.
ಈ ಲೋ ಇಂದ ಸೊ ಈ ಹೈ ವರೆಗೂ ನಾನು ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಮಾಡಿ ಸೊ ಇದನ್ನ ಡ್ರ್ಯಾಗ್ ಮಾಡಿದೆ. ಸೊ ನಂಗೆ ಇಲ್ಲಿ ಎಂಟ್ರಿ ಆಫರ್ ಆಗಿತ್ತು ಬೆಳಿಗ್ಗೆ. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿ ಇದನ್ನ ಟಾರ್ಗೆಟ್ ಮಾಡ್ಬೋದಿತ್ತು. ಸೊ ನಾನು ಏನಕ್ಕೆ ಮಾಡಿಲ್ಲ ಅಂದ್ರೆ ಇವತ್ತು ಮಂಡೇ ನ್ಯೂಸ್ಗಳು ಇರೋದಿಲ್ಲ. ಸೊ ಆಮೇಲೆ ವಾಲಟಾಲಿಟಿ ಕಮ್ಮಿ, ಮೂವ್ಮೆಂಟ್ ಇರೋದಿಲ್ಲ. ಸೊ ನಾನು ಟ್ರೇಡ್ ತಗೋಬೇಕು ಅಂದ್ರೆ ಇದು ನೋಡಿ ಇದು ಈ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದ್ರೆ ನಾನು ಎಂಟ್ರಿ ಮಾಡಿ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ಗಳು ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಸಿಗುತ್ತೆ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋಲಿ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಅಂತ ಹೇಳ್ತೀನಿ. ಸೊ ಈಗ ನನಗೆ 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದ್ರೆ ನಾನು ಎಷ್ಟು ಮಿನಿಟ್ ಟೈಮ್ ಫ್ರೇಮ್ ಹೋಗಿ ನಾನು ಎಂಟ್ರಿ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲೆಲ್ಲ ತುಂಬಾ ಫೇರ್ ವ್ಯಾಲ್ಯೂ ಗ್ಯಾಪ್ಗಳಿದೆ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿಲ್ಲ, ಯಾಕಂದ್ರೆ ಇಲ್ಲಿ ನಮಗೆ ಗ್ಯಾಪ್ ಕ್ರಿಯೇಟ್ ಆಗಿಲ್ಲ. ಯುಎಸ್‌ಡಿ ಯಾವುದು ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಸೊ ಸ್ವಿಂಗ್ ಹೈ ಅಂತ ಬರೋದು ಇದು ನೋಡಿ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್ ಅಂದ್ರೆ ಈ ಹೈ ಇಂದ ಈ ಲೋ, ಸೊ ಈ ಮಧ್ಯದ ಕ್ಯಾಂಡಲ್ ಅಲ್ಲಿ ಗ್ಯಾಪ್ ಇದೆಯಲ್ಲ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಸೊ ನಾನು ನೋಡಿ ಇಲ್ಲಿ ಎಂಟ್ರಿ ಸಿಕ್ಕಿದೆ, ಇದು ಟ್ಯಾಪ್ ಆದಾಗ ನಾನು ಎಂಟ್ರಿ ಮಾಡ್ತೀನಿ, ಇಲ್ಲ ಲೋವರ್ ಟೈಮ್ ಫ್ರೇಮ್ ಹೋಗಿ ಎಂಟ್ರಿ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡಿ ಇಲ್ಲೂ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇದು ಲಾಸ್ಟ್ ವೀಕ್ ಮಾರ್ಕೆಟ್ ಅಲ್ಲಿ ನಮ್ಗೆ ಎಂಟ್ರಿನೇ ಸಿಕ್ಕಿಲ್ಲ, ಅಷ್ಟು ಫಾಸ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸ್ಕ್ರೀನ್ ಶೇರ್ ಆಗ್ತಿಲ್ವಾ? ಸ್ಕ್ರೀನ್ ಶೇರ್ ಆಗ್ತಿದೆ ಅಲ್ಲ? ಸೊ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಈಗ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದ್ವಿ. ಸೊ ನನಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ಗೆ ನಾನು ಸ್ವಿಂಗ್ ಹೈನ ನೋಡ್ಬೇಕು. ಇಲ್ಲಿ ರೀಸೆಂಟ್ ಆಗಿ ಸ್ವಿಂಗ್ ಹೈ ಯಾವ್ದಿದೆ? ಈ ಸ್ವಿಂಗ್ ಹೈ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಸ್ವಿಂಗ್ ಹೈ ಇದೆ. ಸೊ ಈ ಸ್ವಿಂಗ್ ಹೈನ ಮಾರ್ಕ್ ಮಾಡಿ ನೋಡಿ, ಈ ಸ್ವಿಂಗ್ ಹೈ ಮೇಲೆ ಈ ತರ ಬಾಡಿ ಕ್ಲೋಸ್ ಆಗ್ಬೇಕು. ಸೊ ಈ ತರ ವೀಕ್ ಕ್ಲೋಸ್ ಆಗಿದ್ರೆ ನಮ್ಗೆ ಅದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕೌಂಟ್ ಆಗಲ್ಲ. ಸೊ ಈಗ ನೋಡಿ, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ನಮ್ಗೆ ಬೇರಿಶ್ ಇತ್ತು, ಲಿಕ್ವಿಡಿಟಿ ತಗೊಂತು, ಈಗ ಬುಲಿಶ್ ಆಗಿದೆ. ಸೊ ಇದಕ್ಕೂ ಮುಂಚೆನೆ ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಎಂಟ್ರಿ ಸಿಕ್ಕಿದೆ. ಸೊ ಆದ್ರೆ ನಮ್ಗೆ ಕನ್ಫರ್ಮೇಶನ್ ಸಿಗೋವರೆಗೂ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಎಂಟ್ರಿ ಮಾಡೋದಿಲ್ಲ. ಇದು ಬೇಕಂದ್ರೆ ಡಿಸ್ರೆಸ್ಪೆಕ್ಟ್ ಆಗಿ ನಮ್ಗೆ ಇನ್ನೂ ಕೆಳಗಡೆ ಹೋಗ್ಬೋದು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋವರೆಗೂ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ನ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ ಒಂದು. ಸೊ ಇಲ್ಲಿ ಈ ಹೈನ ಟಾರ್ಗೆಟ್ ಮಾಡ್ಬೋದು ನಾವು. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿದ್ರೆ ಸ್ಟಾಪ್ ಲಾಸ್ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಿರುತ್ತೆ, ಇಲ್ಲ ಸ್ವಿಂಗ್ ಲೋ ಅಲ್ಲಿ ಇರುತ್ತೆ. ಸೊ ನಂದು ಟಾರ್ಗೆಟ್ ಈ ಹೈ ಇರುತ್ತೆ. ಸೊ ಇದು ಹೈಯರ್ ಟೈಮ್ ಫ್ರೇಮ್ ಆಗಿರೋದ್ರಿಂದ ನಾವು ಇದನ್ನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಎಂಟ್ರಿ ಮಾಡ್ಬೋದು. ಸೊ ನೋಡೋಣ 15 ಮಿನಿಟ್ಸ್. ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದ್ಮೇಲೆ ಸೊ ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಾಡಿದ್ವಿ ಅದನ್ನೇ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಷ್ಟು ಕ್ಲೀನ್ ಆಗಿ ಆಗಿಲ್ಲ. ಸೊ ನಮ್ಗೆ ಅದಕ್ಕೆ ನೋಡಿ ಕನ್ಸಾಲಿಡೇಟ್ ಆಗಿದೆ. ಸೊ ಆಮೇಲೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್ ಸಿಕ್ತು. ಸೊ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಸೊ ಇಲ್ಲಿ ತುಂಬಾ ದೊಡ್ಡ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಈ ತರ ದೊಡ್ಡ ಫೇರ್ ವ್ಯಾಲ್ಯೂ ಗ್ಯಾಪ್ ಇದ್ದಾಗ 50% ಫೇರ್ ವ್ಯಾಲ್ಯೂ ಗ್ಯಾಪ್ 50% ಗೆ ರೆಸ್ಪೆಕ್ಟ್ ಆಗ್ಬೇಕು. ಸೊ ಅದರಿಂದ ಕೆಳಗ್ ಬಂದ್ರೆ ಅದು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಇದು ಟ್ಯಾಪ್ ಆದಾಗ ಇಲ್ಲಿ ಎಂಟ್ರಿ ಮಾಡಿದ್ರೆ ಒಂದು ಸ್ಟಾಪ್ ಲಾಸ್ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಿರುತ್ತೆ. ಸೊ ನಂದು ಟಾರ್ಗೆಟ್ 1:2 ಇರ್ಬೋದು, ಇಲ್ಲಾಂದ್ರೆ ಇದನ್ನು ಕೂಡ ಇಡ್ಬೋದು. ಸೊ ಇದು 1:1 ಇದೆ, ಕರೆಕ್ಟ್ ಆಗಿಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇದು ಅಷ್ಟು ಕನ್ಸಾಲಿಡೇಟ್ ಆಗಿರೋದ್ರಿಂದ ನಮ್ಗೆ ಕರೆಕ್ಟ್ ಆಗಿ ಎಂಟ್ರಿ ಸಿಕ್ಕಿಲ್ಲ. ಸೊ ನಾನು ಇನ್ನೂ ಲೋವರ್ ಟೈಮ್ ಫ್ರೇಮ್ ಹೋದ್ರೆ ನನ್ಗೆ ಇನ್ನೂ ಎಂಟ್ರಿ ಸಿಗುತ್ತೆ. So, ಈಗ ಬೇರೆ ಪೇರ್ ಎಷ್ಟು ಜೆ ಪಿ based on time frame, we can wait once we get.
ಐಸಿಟಿಲಿ ಪಿಪ್ಸ್ ಮೂಲಕ ನಾವು ಟ್ರೇಡ್ ಮಾಡೋದಿಲ್ಲ. ಸೊ ನಮಗೆ ಒಂದಿಷ್ಟು ಮೂವ್ನ ಕ್ಯಾಪ್ಚರ್ ಮಾಡಿದ್ರೆ ನಾವು ಅದನ್ನ ಲಾಟ್ ಸೈಜ್ ಅಲ್ಲಿ ನಾವು ಎಷ್ಟು ಪ್ರಾಫಿಟ್ ಬೇಕು ಎಷ್ಟು ರಿಸ್ಕ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ. ಸೊ ನಾನ್ ಸ್ಟಾರ್ಟಿಂಗ್ ಮಾಡಿದಾಗ್ಲೂ ನಾನು ಎಷ್ಟು ಪಿಪ್ಸ್ ಕ್ಯಾಪ್ಚರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೆ. ಸೊ ನಮ್ಗೆ ಎಷ್ಟು ಪಿಪ್ಸ್ ಗಿಂತ ನಮ್ಗೆ ಎಷ್ಟು ಮೂವ್ ಕ್ಯಾಪ್ಚರ್ ಮಾಡ್ಬೋದು ಅನ್ನೋದು ಐಸಿಟಿ ಟಾಪಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೂಡ ಆಗಿದೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಇಲ್ಲಿ ನೋಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗ ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿದೆ. ಸೊ ಇಲ್ಲಿ ನೀವು ಎಂಟ್ರಿ ಮಾಡಿದಿದ್ರೆ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗಿರ್ತಿತ್ತು. ಸೊ ಎಲ್ಲಾ ಟೈಮು ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗೋದಿಲ್ಲ. ಸೊ ಯಾವ್ಯಾವ ಟೈಮಲ್ಲಿ ವರ್ಕ್ ಆಗೋದಿಲ್ಲ ಅಂತ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ನಾನು ಮುಂದೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ. ಇಲ್ಲಿ ನಮ್ದು ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ವರ್ಕ್ ಆಗ್ಲಿಲ್ಲ. ಸೊ ಈ ಕಾನ್ಸೆಪ್ಟ್ ಯಾವಾಗ್ಲೂ 100% ವರ್ಕ್ ಆಗತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಆಲ್ಮೋಸ್ಟ್ 80-85% ವರ್ಕ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಚೇಂಜ್ ಆಗೋದಕ್ಕೂ ಒಂದ್ ಕಾರಣ ಇತ್ತು. ಸೊ ಇಲ್ಲಿ ನೋಡಿ. ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿತ್ತು. ಸೊ ಓವರ್ ಆಲ್ ಬಯಾಸ್ ಫುಲ್ ಬೇರಿಶ್ ಇತ್ತು. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂತು. ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೂಡ ಸಿಕ್ತು. ನೋಡಿ ತುಂಬಾ ದೊಡ್ಡ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ ತಕ್ಷಣ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ನಮ್ಗಾದ್ರೆ ಫೇರ್ ವ್ಯಾಲ್ಯೂ ಗೆ ಕರೆಕ್ಟ್ ಆಗಿ ಎಂಟ್ರಿ ಸಿಕ್ಕಿರ್ಲಿಲ್ಲ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ವಾಪಸ್ ಬಂದು ಟ್ಯಾಪ್ ಆಯ್ತು. ಸೊ ಇದು ಟ್ಯಾಪ್ ಆದಾಗ ನಾವು ಇಲ್ಲಿ ಶಾರ್ಟ್ ಮಾಡ್ಬೋದು. ಸ್ಟಾಪ್ ಲಾಸ್ ಈ ಸ್ವಿಂಗ್ ಲೋ ಇಟ್ಟು ನಾವು ಟಾರ್ಗೆಟ್ ಮಾಡ್ಬೋದು 1:2 ಮಾಡ್ಬೋದು. ಇಲ್ಲಾಂದ್ರೆ ಸೊ ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಕೀ ಲೆವೆಲ್ಸ್ ಗಳಿರುತ್ತೆ. ಇಲ್ಲಿ ಸ್ವಿಂಗ್ ಲೋಗಳು ಸ್ವಿಂಗ್ ಹೈಗಳು ಇರುತ್ತೆ. ಸೊ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಟ್ರೇಡ್ ತೆಗಿಬೋದು. ಸೊ ಇದಾದ್ಮೇಲೆ ಇಲ್ಲೂ ಮತ್ತೆ ನಿಮ್ಗೆ ಎಂಟ್ರಿ ಆಫರ್ ಆಗಿದೆ. ಸೊ ಅದೇ ಇದು ತುಂಬಾ ಹೈಯರ್ ಟೈಮ್ ಫ್ರೇಮ್ ಆಗಿರೋದ್ರಿಂದ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಇದು ತುಂಬಾ ದೊಡ್ಡ ದೊಡ್ಡ ಎಂಟ್ರಿ ಸಿಗುತ್ತೆ. ನಾನು 30 ಮಿನಿಟ್ಸ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ನೋಡಿ. ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದಾಗ ಯಾವ ಟೈಮ್ ಫ್ರೇಮ್ಗೆ ಹೋಗಿ ಎಂಟ್ರಿ ಮಾಡ್ಬೇಕು ಅಂತ ನಾನು ಟೈಮ್ ಫ್ರೇಮ್ ಅಲೈನ್ಮೆಂಟ್ ವಿಡಿಯೋಲಿ ಹೇಳ್ತೀನಿ. ಸೊ ಇದಾದಾಗ ಇಲ್ಲಿ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೂಡ ಇದೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕಿದೆ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಯಾವುದು ಇಲ್ಲ. ಸೊ ನಮ್ಗೆ ಇಲ್ಲಿ ಎಂಟ್ರಿ ಕರೆಕ್ಟ್ ಆಗಿಲ್ಲ. ಇಲ್ಲಿ ಎಲ್ಲೂ ಯಾವ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ. ಸೊ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದನ್ನು ಕೂಡ ಕೌಂಟ್ ಮಾಡ್ಬೋದು. ಸೊ ಇದನ್ನ ಕೌಂಟ್ ಮಾಡಿದಾಗ ಇಲ್ಲಿ ಒಂದು ತುಂಬಾ ಚಿಕ್ಕದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇಲ್ಲಿ ನೋಡಿ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕನ್ಫರ್ಮ್ ಆಗೋಕ್ಕೂ ಇಂತ ಮುಂಚೆನೆ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಆಫರ್ ಆಗಿತ್ತು. ಸೊ ಇಲ್ಲಿ ನಮ್ಗೆ ಯಾವ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲದೆ ಇರೋದ್ರಿಂದ ನಮ್ಗೆ ಯಾವ್ದು ಎಂಟ್ರಿ ಇಲ್ಲ ಇದರಲ್ಲಿ. ಸೊ ಈ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದಾಗ ನೋಡಿ. ಸೊ ಇದು ಇವತ್ತು ಅಷ್ಟು ಕ್ಲೀನ್ ಆಗಿಲ್ಲ. ಕನ್ಸಾಲಿಡೇಟ್ ಆಗಿದೆ. ಸೊ ನಮ್ಗೆ ಹೈಯರ್ ಟೈಮ್ ಫ್ರೇಮ್ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದಾಗ ನಾವು ಲೋವರ್ ಟೈಮ್ ಫ್ರೇಮ್ ಹೋಗಿ ಎಂಟ್ರಿ ತಗೋತೀವಿ. ಸೊ ಇದಕ್ಕೆ ನೋಡಿ. ನಾನು ಯೂರೋ USD ಒನ್ ಡೇ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದ್ರೆ ನಾನು ಈ ಹೈನ ತಗೋತೀನಿ ಟಾರ್ಗೆಟ್ಗೆ. ಸೊ ಇದನ್ನ ನಾನು ಒನ್ ಡೇ ಅಲ್ಲಿ ಒಂದ್ ಕ್ಯಾಂಡಲ್ ಒನ್ ಡೇ ರೆಪ್ರೆಸೆಂಟ್ ಆಗುತ್ತೆ. ಸೊ ಈ ಟೈಮ್ ಫ್ರೇಮ್ಸ್ ನ ಹೆಂಗ್ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಒಂದು ಟ್ಯಾಪ್ ಆದ್ರೆ ನಾನು ಇಲ್ಲಿಂದ ಎಂಟ್ರಿ ತಗೋತೀನಿ. ಸೊ ನಾನು 1 ಅವರ್ ಅಲ್ಲಿ ನೋಡಿದ್ರೆ ಇದ್ ನೋಡಿ. ಇಷ್ಟು ದೊಡ್ಡ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ನನ್ಗೆ ಇದೇನಾಗಬೇಕು ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಇದೆ. ಸೊ ಇಲ್ಲೂ ಕೂಡ ಸೆಲ್ ಸೈಡ್ ಲಿಕ್ವಿಡಿಟಿ ಇದೆ. ಇಲ್ಲಿ ಲಾಂಗ್ ಮಾಡಿರೋರ್ದು ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ. ಸೊ ಅವ್ರದ್ದು ಪ್ರಾಫಿಟ್ ಅವ್ರು ಇಲ್ಲಿ ರಿಮೂವ್ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ಮೇಲೆ ಇರುತ್ತೆ. ಸೊ ನನ್ಗೆ ಏನ್ ಆಗ್ಬೇಕು. ಸೊ ನನ್ಗೆ ಅವ್ರದ್ದು ಎಲ್ಲಾರ್ದು ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು. ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ನಾನು ಎಂಟ್ರಿ ಮಾಡ್ತೀನಿ. ಸೊ ಅದು ಕನ್ಸಾಲಿಡೇಷನ್ ಆಗಿರೋದ್ರಿಂದ ನಾಳೆ ಇಲ್ಲ ನಾಳಿದ್ದು CPI ನ್ಯೂಸ್ ಇರೋದ್ರಿಂದ CPI ನ್ಯೂಸ್ ನಿಮಗೆ ಡೈಲಿ ಫೇರ್ ಬೆಲೆ ಟ್ಯಾಪ್ ಆಗಿ ಸೊ ನಂಗೆ ಇಲ್ಲಿ ಕನ್ಫರ್ಮೇಶನ್ ಅಂದ್ರೆ ಏನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕಿದ್ಮೇಲೆ ನಾನು ಇಲ್ಲಿಂದ ಲಾಂಗ್ ಮಾಡ್ತೀನಿ ಇಲ್ಲಿವರೆಗೂ ಈ ಹೈವರೆಗೂ. ಈ ಹೈ ತಗೊಂಡ್ಮೇಲೆ ನನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ಗಳು ವರ್ಕ್ ಆಗುತ್ತೆ ಅನ್ನೋ ಯಾವ ಕನ್ಫರ್ಮೇಶನ್ ಕೂಡ ಇರೋದಿಲ್ಲ. ಸೊ ಅರ್ಥ ಆಯ್ತಾ ಎಲ್ಲರಿಗೂ. ಗೋಲ್ಡ್ ಅಲ್ಲಿ ಇವತ್ತು ಅಷ್ಟು ಚೆನ್ನಾಗಿ ಆಗಿಲ್ಲ. ಸೊ ಗೋಲ್ಡ್ ಅಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿದೆ ಲಾಸ್ಟ್ ವೀಕ್. ಇಲ್ಲಿ ನೋಡಿ. ಇಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕ್ ಮಾಡಿ.
ಸೊ ನನ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದೆ. ಸಿಕ್ಕಿರೋದ್ರಿಂದ ಮಾರ್ಕೆಟ್ ಬುಲಿಶ್ ಇದೆ. ಸೊ ನಾವು 4 ಅವರ್ಸ್ ಹೋಗ್ತೀನಿ. ಸೊ ನಾನು ಇದನ್ನ ಟಾರ್ಗೆಟ್ ಮಾಡ್ತೀನಿ. ಸೊ ಅದು ಲಾಸ್ಟ್ ವೀಕಿನ ತುಂಬಾ ಕನ್ಸಾಲಿಡೇಷನ್ ಆಗ್ತಿದೆ. ನಾನು ಈ ಟ್ರೇಡ್ ನ ತಗೊಂಡು ಕ್ಲೋಸ್ ಮಾಡ್ಬಿಡ್ತೀನಿ. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್‌ಗೂ ಕೂಡ ಇಲ್ಲಿ ನಾನು ತುಂಬಾ ಮೈಸಿಟಿಲಿ ರಿವರ್ಸಲ್‌ಗೆ ತುಂಬಾ ತರ ಕನ್ಫರ್ಮೇಷನ್ಸ್‌ಗಳಿದೆ. ಸೊ ನಾನು ಅದರಲ್ಲಿ ನಿಮಗೆ ಸಿಂಪಲ್ ಆಗಿರೋದು ನಾನು ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಹೇಳಿದ್ದು. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿದೆ. ಸೊ ಈ ಟಾಪಿಕ್‌ನ ನಿಮ್ಗೆ ಈಗಲೇ ಹೇಳ್ಕೊಟ್ರೆ ಅರ್ಥ ಆಗೋದಿಲ್ಲ. ಸೊ ಈ ಲೈನ್‌ಗೆ ಟ್ಯಾಪ್ ಆದಾಗ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀನಿ. ಈ ಸ್ವಿಂಗ್ ಲೋಗ್ ಇಡ್ತೀನಿ. ಸೊ ನಾನು ಟೇಕ್ ಪ್ರಾಫಿಟ್ ಇಲ್ಲಿ ಇಟ್ಟಿರ್ತೀನಿ. ಆದ್ರೆ ಲಾಸ್ಟ್ ವೀಕ್ ಏನಾಯ್ತು ಎಕ್ಸ್ಪಾನ್ಷನ್ ಆಗಿ ಅಲ್ಲೇ ಫುಲ್ ವೀಕ್ ಅಲ್ಲೇ ಕನ್ಸಾಲಿಡೇಷನ್ ಆಗೋಯ್ತು. ಸೊ ಅದನ್ನ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಈ ಟ್ರೇಡ್‌ನ. ಸೊ ಈ ಕನ್ಫರ್ಮೇಷನ್ ಏನು ಅಂತ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. So ಇಲ್ಲಿ ನನ್ಗೆ ಯಾವ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕಿಲ್ಲ. ಸೊ ಗೋಲ್ಡ್ ಅಲ್ಲಿ ಹಳೆ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ನೋಡಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡು ಕ್ಯಾಂಡಲ್ ಒಳಗೆ ಕ್ಲೋಸ್ ಆಯ್ತು. ಸೊ ಈ ತರ ಕ್ಲೋಸ್ ಆದ್ರೆ ನಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ ರಿವರ್ಸಲ್ ಆಗೇ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ ರೀಸೆಂಟ್ ಸ್ವಿಂಗ್ ಹೈ ಯಾವ್ದಿದೆ. ಸೊ ಇಲ್ಲಿ ಒಂದು ಸ್ವಿಂಗ್ ಹೈ ಇದೆ. ಸೊ ಇದನ್ನ ಎಷ್ಟೊಂದ್ ಜನ ಟ್ರಸ್ಟ್ ಮಾಡಲ್ಲ. ಸೊ ಇದನ್ನ ಟ್ರಸ್ಟ್ ಮಾಡಲ್ಲ ಅಂದ್ರೆ ಇದನ್ನ ತಗೋಬಹುದು. ಸೊ ಇಲ್ಲಿ ನೋಡಿ ಈ ಕನ್ಫರ್ಮೇಶನ್ ಆದ ತಕ್ಷಣ ನಮ್ಗೆ ಇಲ್ಲಿ 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ಇಲ್ಲಿ ಎಂಟ್ರಿ ಕೂಡ ಮಾಡ್ಬೋದು. ಸೊ ಈ ಕನ್ಫರ್ಮೇಶನ್ ಆದ್ಮೇಲೆ ಬೇಕಂದ್ರೆ ಸೊ ಇಲ್ಲಿ ಕೂಡ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ 3 ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಹೆಂಗೆ ಐಡೆಂಟಿಫೈ ಮಾಡೋದು, ಯಾವ ಫೇರ್ ವ್ಯಾಲ್ಯೂ ಗ್ಯಾಪ್ ಬರುತ್ತೆ ಅಂತ ನಾನು ಹೋಗ್ತಾ ಹೋಗ್ತಾ ಮುಂದೆ ವಿಡಿಯೋಲಿ ಹೇಳ್ತೀನಿ. ಅದನ್ನ ಪ್ರೀಮಿಯಂ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಸರಿ ನೋಡಿ. ಸೊ ನೀವೇನಾದ್ರೂ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಎಂಟ್ರಿ ಮಾಡಿದ್ರೆ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಎಂಟ್ರಿ ಮಾಡೋದು ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತಾರೆ ಅವರು. ಸೊ ಅರ್ಥ ಆಯ್ತಾ? ಬೇರೆ ಯಾವ್ದಾದ್ರು ಕರೆನ್ಸಿ ಪೇರ್ ಅಲ್ಲಿ ಇಲ್ಲ ಯಾವ್ದಾದ್ರು ಕಮಾಡಿಟಿಲಿ ಎಕ್ಸಾಂಪಲ್ ತೋರಿಸ್ಬೇಕಾ? ಸೊ ಬೇರೆ ಯಾವ್ದು AUD USD ನೋಡೋಣ. ಸೊ ನಾನು AUD USD BTC ಇಂಟ್ರೆಸ್ಟ್ ಯಾವ ಟೈಮ್ ಫ್ರೇಮ್ ಇಂಟ್ರೆಸ್ಟ್ ಬಿಗಿನರ್ಸ್ ಸ್ಪೆಷಲಿ. ಸೊ ICT ಕಾನ್ಸೆಪ್ಟ್ ಅಲ್ಲಿ ನಾವು ಇಲ್ಲಿರೋ ಎಲ್ಲಾ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ. ಸೊ ಎಲ್ಲರೂ ಬೇಕಂದ್ರೆ ಟೈಮ್ ಫ್ರೇಮ್ ಆಡ್ ಮಾಡ್ಕೊಳ್ಳಿ. 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್, 4 ಅವರ್ ಡೈಲಿ ವೀಕ್ಲಿ ಯೂಸ್ ಮಾಡ್ತೀವಿ. ಸೊ ನಾನ್ ತುಂಬಾ ಅಡ್ವಾನ್ಸ್ ಆಗಿ ಕಲ್ತಿರೋದ್ರಿಂದ ನಾನು ಮಂತ್ಲಿ 30 ಮಿನಿಟ್ಸ್, 3 ಮಿನಿಟ್ಸ್ ಎಲ್ಲ ನೋಡ್ತೀನಿ ನಾನು. ಸೊ ಒಂದೊಂದೇ ಕಾನ್ಸೆಪ್ಟ್ ಕೊಡಿ ಒಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಸೆಷನ್ ಮುಗಿದ ತಕ್ಷಣ ಎಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕೋದು. ಸೊ ನೀವು ಅದನ್ನ ಯಾವಾಗ ಅರ್ಥ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬೋದು. BTC ಕ್ರಿಪ್ಟೋ ಅಲ್ಲಿ ತುಂಬಾ ಡಿಸ್ಪ್ಲೇಸ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಇಲ್ಲೇ ತಗೊಂಡಿದೆ ಸೆಲ್ ಸೈಡ್ ಲಿಕ್ವಿಡಿಟಿ. ಆದ್ರೆ ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಷ್ಟು ಕನ್ಫರ್ಮ್ ಆಗಿ ಸಿಕ್ಕಿಲ್ಲ. ಸೊ ಇಲ್ಲಿ ನೋಡ್ಬೋದು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕ್ಲೋಸ್ ಆಗಿಲ್ಲ. ಸೊ ಇದನ್ನ ಕೌಂಟ್ ಮಾಡ್ಬೋದು. ಸೊ ತುಂಬಾ ಕನ್ಫರ್ಮೇಶನ್ ವೇಟ್ ಮಾಡೋರು ಇದನ್ನ ಕೌಂಟ್ ಮಾಡ್ತಾರೆ. ಸೊ ನಮ್ಗೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿಲ್ದೇ ಇರೋ ಕಾರಣದಿಂದ ಮತ್ತೆ ಈ ಲೋನ್ ಕೂಡ ತಗೊಂಡಿದೆ. ಸೊ ಈ ಲೋನ್ ತಗೊಂಡ್ಮೇಲೆ ನಮ್ದು ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ವೇಟ್ ಮಾಡೋದು ಈ ಹೈ ತಗೋಬೇಕು. ಸೊ ಈ ಹೈ ತಗೊಂಡ ತಕ್ಷಣ ನೋಡಿ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ಈ ಹೈ ತಗೊಂಡ ತಕ್ಷಣ ಈ ಫೇರ್ ವ್ಯಾಲ್ಯೂ ಕೂಡ ಇತ್ತು. ಸೊ ಆದ್ರೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹುಡುಕ್ಬೇಕು. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ ಇಲ್ಲಿ ಎಂಟ್ರಿ ಸಿಕ್ತು. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿದ್ರೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಆಯ್ತು. ಸೊ ನಾನು ಇದನ್ನ ಟಾರ್ಗೆಟ್ ಮಾಡ್ತೀನಿ ಬೈ ಸೈಡ್ ಲಿಕ್ವಿಡಿಟಿ.
ನೋಡಿ, ಇದಾದ ತಕ್ಷಣ ನಮ್ಗೆ ಇಲ್ಲಿ ಮತ್ತೆ ಇನ್ನೂ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇನ್ನೂ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಇಲ್ಲಿ ಎಂಟ್ರಿ ಮಿಸ್ ಮಾಡ್ಕೊಂಡವರು ಮತ್ತೆ ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಎಂಟ್ರಿ ಮಾಡಿ ಅವ್ರ ಸ್ಟಾಪ್ ಲಾಸ್ ನ ಈ ಸ್ವಿಂಗ್ ಹೋಗಿ ಇದನ್ನ ಟಾರ್ಗೆಟ್ ಮಾಡಬಹುದು. ಸೊ ಅದಾದ್ಮೇಲೆ ನೋಡಿ, ಈ ಹೈ ತಗೊಂಡು ಕನ್ಸಾಲಿಡೇಟ್ ಆಗೋಗಿದೆ. ಸೊ ನಮ್ದು ಮೇಜರ್ ನೋಡಿ, ಈ ಹೈನ ಕೂಡ ತಗೊಂಡು ಕನ್ಸಾಲಿಡೇಟ್ ಆಗಿ ಸ್ಟಾರ್ಟ್ ಆಗಿದೆ. ನಮ್ಗೆ ಏನು ಮೇನ್ ಹೈ ಲೋಗಳನ್ನ ಕರೆಕ್ಟ್ ಆಗಿ ನಾವು ಐಡೆಂಟಿಫೈ ಮಾಡಿದ್ರೆ ಈ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿ ಎಲ್ಲಿ ಸ್ಟಾಪ್ ಆಗತ್ತೆ ಅಂತ ನಾವು ತುಂಬಾ ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಬೇಸಿಕ್ಸ್ ತಿಳ್ಕೊಬೇಕಿದ್ದಕ್ಕೆ. ಸೊ ಅದಕ್ಕೆ ನಾನು ನಿಮ್ಗೆ ಬೇಸಿಕ್ಸ್ ಹೇಳ್ಕೊಡ್ತಿರೋದು. So ಇಲ್ಲಿ ನೋಡಿದ್ರೆ ಈ ಲಿಕ್ವಿಡಿಟಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ ತಕ್ಷಣ ಮಾರ್ಕೆಟ್ ರಿವರ್ಸಲ್ ಆಗಿದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಇದು ಒನ್ ಡೇ ಟೈಮ್ ಫ್ರೇಮ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು ಈ ಸೆಲ್, ಇದು ಬೈ ಸೈಡ್ ಲಿಕ್ವಿಡಿಟಿ ಸರ್. ಈ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು ನೋಡಿ, ಈ ಹೈನ ನಾ ಇದರಿಂದ ಲಾಂಗ್ ಮಾಡಿದ್ವಿ, ಈ ಹೈನ ಟಾರ್ಗೆಟ್ ಮಾಡ್ಕೊಂಡು. ಸೊ ಇದನ್ನ ಆದ ತಕ್ಷಣ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಫಸ್ಟ್ ಟೈಮು ನಮ್ಗೆ ಇಲ್ಲಿ ಫೇಲ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ನಮ್ಗೆ. ಸೊ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತೆ ಸಿಕ್ಕಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಕ್ಯಾಂಡಲ್ಗಳು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಇಲ್ಲಿ ಒಂದು ತುಂಬಾ ಚಿಕ್ಕ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಅದೊಂದು ಬೇಡ. ಸೊ ಇದು ಮತ್ತೆ ಕನ್ಸಾಲಿಡೇಟ್ ಆಗಿದೆ. ಸೊ ಇಲ್ಲಿ ಮತ್ತೆ ಲಿಕ್ವಿಡಿಟಿ ತಗೊಂಡಿದೆ, ಇಲ್ಲಿ ಮತ್ತೆ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡು ಇಲ್ಲಿ ನೋಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ ತಕ್ಷಣ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ಗೆ ನಮ್ಗೆ ಇಲ್ಲಿ ನೋಡಿ ಇಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಎಂಟ್ರಿ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿರುತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವ ಫೇರ್ ವ್ಯಾಲ್ಯೂ ಗ್ಯಾಪ್ ತನಕ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಈ ಲೋನ ಇಟ್ರೆ ಈ ಲೋನ ಮತ್ತೆ ಅದು ಸ್ವೀಪ್ ಮಾಡೋದಿಲ್ಲ, ನಿಮ್ದು ಟಾರ್ಗೆಟ್ ಏನಿರುತ್ತೆ ಅದನ್ನ ಹಿಟ್ ಆಗೋವರೆಗೂ. ಸೊ ಇದನ್ನ ಶಾರ್ಟ್ ಮಾಡ್ಬೋದು. ಸೊ ನಂದು ಈಗ ನಾನು ಟಾರ್ಗೆಟ್ ಇದನ್ನ ಮಾಡ್ತೀನಿ. ಸೊ ಇದನ್ನ ಟಾರ್ಗೆಟ್ ಮಾಡಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಹಿಟ್ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇಲ್ಲಿ ಎಂಟ್ರಿ ಮಿಸ್ ಮಾಡಿದವ್ರು ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಆದ್ರೆ ಟಾರ್ಗೆಟ್ ತುಂಬಾ ಹತ್ರ ಹೋದಾಗ ಮೇಲ್ ಬರೋ ಫೇರ್ ವ್ಯಾಲ್ಯೂ ಗ್ಯಾಪ್, ಟಾರ್ಗೆಟ್ಗೆ ಹತ್ರ ಇರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಪ್ರತಿ ಸರಿ ವರ್ಕ್ ಆಗೋದಿಲ್ಲ. ಸೊ ತುಂಬಾ ಕೆಳಗಡೆ ಇರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾತ್ರ ವರ್ಕ್ ಆಗುತ್ತೆ. ಬೇರಿಷ್ಗೆ ತುಂಬಾ ಮೇಲ್ಗಡೆ ಇರೋ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತೆ, ಬುಲಿಷ್ಗೆ ತುಂಬಾ ಕೆಳಗಡೆ ಇರೋ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಟಾರ್ಗೆಟ್ ಹತ್ರ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ. ಸೊ ಇದು ಟಾರ್ಗೆಟ್ ಹತ್ರ ಹೋಗಿ ಟಾರ್ಗೆಟ್ ತಗೊಂಡ್ಮೇಲೆ ಇಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಆದ್ರೆ ಆ ಫೇರ್ ವ್ಯಾಲ್ಯೂ ಗ್ಯಾಪ್ ಹೋಲ್ಡ್ ಆಗಿಲ್ಲ. ಸೊ ಅದು ಸೀದಾ ಡಿಸ್ಪ್ಲೇಸ್ಮೆಂಟ್ ಆಗೋಗಿದೆ. ಸೊ ಇದು ಡಿಸ್ರೆಸ್ಪೆಕ್ಟ್ ಆಗೋಯ್ತು. ಸೊ ಅದಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಯಾವ್ದು ಪರ್ಫೆಕ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಐಡೆಂಟಿಫೈ ಮಾಡೋದಕ್ಕೆ ನೀವು ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಅದನ್ನ ಮಾಡ್ತಾ ಮಾಡ್ತಾನೆ ಗೊತ್ತಾಗತ್ತೆ. ಸೊ ಎಲ್ಲಾರು ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಯಾವ್ದಾದ್ರು ಬೇರೆ ಫೇರ್ ಅಲ್ಲಿ ಎಕ್ಸಾಂಪಲ್ ತೋರಿಸಿ ಅಂದ್ರೆ ತೋರಿಸ್ತೀನಿ. ICT ಕಾನ್ಸೆಪ್ಟ್ ಅಲ್ಲಿ ಯಾರಾದ್ರೂ ಹೇಳ್ಕೊಡೋರಿದ್ರೆ ತುಂಬಾ ಈಸಿಯಾಗಿ ಕಲಿಬಹುದು. ಆಗ್ಲೇ ಹೇಳ್ದೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಾನ್ ದುಡ್ಡಲ್ಲಿ ಟ್ರೇಡ್ ಮಾಡಬೇಡಿ. ಪೇಪರ್ ಟ್ರೇಡ್ ಮಾಡಿ, ಇಲ್ಲಾಂದ್ರೆ ಹಂಗೆ ಮಾರ್ಕ್ ಮಾಡಿ ಫಾರ್ವರ್ಡ್ ಟೆಸ್ಟ್ ಮಾಡಿ. ಇಲ್ಲ ಹಿಂದೆ ಹೋಗ್ಬಿಟ್ಟು ಹಿಂಗೆ ಮಾರ್ಕ್ ಮಾಡಿ ನಿಮ್ಗೆ ಇವಾಗ ಹೆಂಗ್ ತೋರಿಸ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ. ಹಾ, ಸೊ ಇಲ್ಲಿ ಆಗಿದ್ದೆ ನೋಡಿ, ಇದು ಡಿಸ್ಪ್ಲೇಸ್ಮೆಂಟ್. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು ಅಂದ್ರೆ ಈ ಲೋನ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಸೊ ಈ ತರ ಕ್ಲೋಸ್ ಆದ್ರೆ ನಮ್ಗೆ ಅದು ಕೌಂಟ್ ಆಗೋದಿಲ್ಲ. ಈ ತರ ಕ್ಲೋಸ್ ಆದಾಗ ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕೌಂಟ್ ಆಗುತ್ತೆ. ಸೊ ಅವಾಗ ನಮ್ಗೆ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ನಾನು ಆಗ್ಲೇ ಎಕ್ಸಾಂಪಲ್ ತೋರಿಸಿದಾಗ ಇದು ನೋಡಿ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಇದಕ್ಕೆ ಟ್ಯಾಪ್ ಆಗಿ ವಾಪಸ್ ಕೆಳಗಿದೆ. ಸೊ ಇದನ್ನ ನಾನು 1 hour ಅಲ್ಲಿ ಹೋಗಿ ನೋಡುತ್ತಿದ್ರೆ ಸೊ ಬಿಟ್ಕಾಯಿನ್ ಅಲ್ಲಿ ತುಂಬಾ ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಗಳು ಸಿಗುತ್ತೆ.
ಸೊ ಅದಕ್ಕೆ ನಾನು ಕ್ರಿಪ್ಟೋ ಟ್ರೇಡ್ ಮಾಡೋದಿಲ್ಲ. ಸೊ ಅದು ಯಾವಾಗ ಹೆಂಗೆ ಮೂವ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಲಾಸ್ಟ್ ವೀಕ್ ಕ್ಯಾಂಡಲ್ಸ್. ಸೊ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ, ಹಂಗ್ ಹೋಗಿ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಟಾರ್ಗೆಟ್ ಹಿಟ್ ಆದ್ಮೇಲೆ ವಾಪಸ್ ರಿವರ್ಸಲ್ ಕೂಡ ಆಗಿದೆ. ಇಲ್ಲಿ ನೋಡಿ ಇಲ್ಲಿ. ಸೊ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಫೇರ್ವೆಲ್ ಗ್ಯಾಪ್ ಟ್ಯಾಪ್ ಆಯ್ತು. ಸೊ ನಾನು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಬಿಡುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ತು. ಸೊ ನಂಗೆ ಇಲ್ಲಿ ಯಾವುದೇ ಈ ಟಾರ್ಗೆಟ್ ರೀಚ್ ಆಗೋವರೆಗೂ ಯಾವುದೇ ಫೇರ್ ವ್ಯಾಲ್ಯೂ ಗ್ಯಾಪ್ಗಳು ಸಿಕ್ಕಿದ್ರು ನಾನು ಎಂಟ್ರಿ ಮಾಡ್ಬೋದು. ಸೊ ಅಂದ್ರೆ ಈ ಟಾರ್ಗೆಟ್ ತಗೊಂಡು ಏನಕ್ಕೆ ರಿವರ್ಸಲ್ ಆಯ್ತು ಗೊತ್ತಾ, ಇಲ್ಲಿ ಇಲ್ಲೂ ವಾಪಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಇಲ್ಲಿ ನೋಡಿ, ಆ, ಈ ಲೋ ತಗೊಂಡ ತಕ್ಷಣ ಇಲ್ಲಿ ಬುಲಿಶ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದಿದ್ರೆ ಈ ಲೋಗ್ ಹೋಗ್ತಿತ್ತು, ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ನಾವು ಬುಲಿಶ್ ಅಲ್ಲಿ ಈ ಹೈ ವರೆಗೂ ಟಾರ್ಗೆಟ್ ಮಾಡ್ಬೋದು. ಸೊ ಅದೇ ಫುಲ್ ಕಂಪ್ಲೀಟ್ ಆಗಿ ಟ್ರೆಂಡ್ ಚೇಂಜ್ ಆಗಿಲ್ಲ. ಸೊ ಅದನ್ನ ವಾಪಸ್ ಬಂದು ನಮ್ದು ಡೈಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಏನ್ ಮಾರ್ಕ್ ಮಾಡಿದ್ವಿ ಅದಕ್ಕೆ ಟ್ಯಾಪ್ ಆಯ್ತು. ಸೊ ಅದಕ್ಕೆ ಟ್ಯಾಪ್ ಆದ್ಮೇಲೆ ನಮ್ಗೆ ಇಲ್ಲಿ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿದೆ. ಸರಿ ನೋಡ್ಬೋದು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿ, ಸೊ ಒಂದ್ ಸಲ ಅಲ್ಲ, ಎರಡ್ ಸಲ ಅಲ್ಲ, 3 ಸಲ ಎಂಟ್ರಿ ಆಫರ್ ಆಗಿದೆ. ಸೊ ಇದು ಪ್ರತಿ ಸರಿ ಆಗಲ್ಲ, ಒಂದ್ಸಲ ಅದು ಟ್ಯಾಪ್ ಆದ್ಮೇಲೆ ಅದು ಎರಡನೇ ಸಲ ನಿಮ್ಗೆ ಅದು ಡಿಸ್ರೆಸ್ಪೆಕ್ಟ್ ಆಗ್ಬೋದು. ಸೊ ಕೆಲವು ಸರಿ ಇದು ಫೋಲ್ಡ್ ಆಗುತ್ತೆ ಈ ತರ. ಹ್ಮ್. ಬೇರೆ ಯಾವ್ದಾದ್ರು ಕರೆನ್ಸಿ ಪೇರ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ಬೇಕಲ್ಲ, ಸಾಕು. ಅರ್ಥ ಆಗಿದೆ ಎಲ್ಲರಿಗೂ? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಯಾರು. ಯಾರಿಗೂ ಏನು ಡೌಟ್ಸ್ ಇಲ್ವಾ? ವೇವ್ ಅನಾಲಿಸಿಸ್ ಗೊತ್ತಾಗುತ್ತಾ? ವೇವ್ ಅನಾಲಿಸಿಸ್ ಅಂದ್ರೆ ಗೊತ್ತಿಲ್ಲ ನಮ್ಗೆ. ವೇವ್ ಅನಾಲಿಸಿಸ್ ಅಂದ್ರೇನು? ಯಾರಾದ್ರೂ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಡೈಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿದೆ. ಇದು ಇವಾಗ ನಡೀತಾರ ಮಾರ್ಕೆಟ್ ಇದೆ. ಸೊ ನನಗೆ ಇಲ್ಲಿ ಕನ್ಫರ್ಮೇಶನ್ ಇನ್ನೂ ಕರೆಕ್ಟ್ ಆಗಿ ಸಿಕ್ಕಿಲ್ಲ ನಮ್ಗೆ ಟ್ರೇಡ್ ತಗೊಳ್ಳೋದಕ್ಕೆ. So ಇಲ್ಲಿ ನೋಡಿ, ಟ್ಯಾಪ್ ಆಗಿದೆ. ನಿಮಿಷ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತೀನಿ. ನಂದು ಇಲ್ಲಿಂದ ರಿವರ್ಸಲ್ ಆದ್ರೆ ಟಾರ್ಗೆಟ್ ಈ ಹೈ ಮತ್ತೆ ಈ ಹೈ. ಸೊ ಇಲ್ಲಿಂದ ರಿವರ್ಸಲ್ ಕನ್ಫರ್ಮೇಶನ್ ವೇಟ್ ಮಾಡ್ತಾ ಇದ್ದೀನಿ ನಾನು. ಸೊ 1 ಅವರ್ ಹೋಗಿ, ಸೊ ನನಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನೋಡ್ಬೋದು. ಇಲ್ಲಿ ಸ್ವಿಂಗ್ ಹೈ ಇದೆ, ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಿಲ್ಲ. ಸೊ ತುಂಬಾ ದೊಡ್ಡ ದೊಡ್ಡ ಮೂವ್ ಅಲ್ಲಿ ಕ್ಲೋಸ್ ಆಗ್ಬೇಕು. ಸೊ ಇದು ಕೂಡ ಕ್ಲೋಸ್ ಆಗಿಲ್ಲ. ಸೊ ನಂಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಅದಕ್ಕೆ ರಿವರ್ಸಲ್ ಆಗಿದೆ. ಸೊ ರಿವರ್ಸಲ್ ಆಗಿ ಮತ್ತೆ ಅನ್ಸೋ ಪ್ರಕಾರ ಈ ಲೋ ತಗೊಂಡು ವಾಪಸ್ ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ರೆ ಹಿಂಗೆ ಹೋಗಿ ಇಲ್ಲಿ ಫೇರ್ ವ್ಯಾಲ್ಯೂಗೆ ಬೆನಿಫಿಟ್ ಸಿಗುತ್ತೆ. So ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂಗೆ ಕ್ರಿಯೇಟ್ ಆದ್ರೆ ಇಲ್ಲಿ ಎಂಟ್ರಿ ಮಾಡ್ಬೋದು ನೀವು. ಸೊ ಇಲ್ಲಿ ಎಂಟ್ರಿ ಮಾಡಿದ್ರೆ ನಂದು ಸ್ಟಾಪ್ ಲಾಸ್ ಇಲ್ಲಿ ರೀಸೆಂಟ್ ಅಲ್ಲಿ ಯಾವ್ದು ಸ್ವಿಂಗ್ ಲೋ ಇರುತ್ತೆ ಅದನ್ನಿಟ್ಟು, ಸೊ ನಾನು ಇದನ್ನ ಕೂಡ ಟಾರ್ಗೆಟ್ ಮಾಡ್ಬೋದು. ಇಲ್ಲ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಲೈನ್ ಮಾರ್ಕ್ ಮಾಡಿದ್ನಲ್ಲ, ಸೊ ಆ ಹೈನು ಕೂಡ ಟಾರ್ಗೆಟ್ ಮಾಡ್ಬೋದು. ಸೊ ನಾನಿಷ್ಟು ದೊಡ್ಡ ದೊಡ್ಡ ಟ್ರೇಡ್ಗಳನ್ನ ಹೋಲ್ಡ್ ಮಾಡೋದಿಲ್ಲ, ನಾನು 1:2 ಕ್ಲೋಸ್ ಮಾಡ್ತೀನಿ. ತುಂಬಾ ಕನ್ಫರ್ಮೇಶನ್ ಇದ್ದಾಗ ಸ್ವಿಂಗ್ ಟ್ರೇಡ್ ಮಾಡ್ತೀನಿ ನಾನು. ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ, ಆ, ಈಗ ನಾನು ಹೇಳ್ದಾಗೆ ನೀವು ಲಿಕ್ವಿಡಿಟಿ ಐಡೆಂಟಿಫೈ ಮಾಡಿದಾಗ, ನಿಮ್ಗೆ ಲಿಕ್ವಿಡಿಟಿ ತಗೊಂಡಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ರೆ ನಿಮ್ಗೆ ಅಲ್ಲಿಂದ ರಿವರ್ಸಲ್ ಆಗುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಫೇಲ್ ಆದ್ರೆ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಏನಿದೆ ಅಲ್ಲಿವರೆಗೂ ಹೋಗುತ್ತೆ. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. 4 ಅವರ್ಸ್. ಸೊ ಇದು ಹೈ ತಗೊಂತು.
ಸೊ ನಾ ಇಲ್ಲಿವರೆಗೂ ಟಾರ್ಗೆಟ್ ಮಾಡಿದ್ದೀನಿ. ಸೊ ಇಲ್ಲಿ ಟಾರ್ಗೆಟ್ ಮಾಡುವಾಗ ನಾ ಇಲ್ಲಿಂದ ಇಲ್ಲಿಗೆ ಎಂಟ್ರಿ ಮಾಡಿ, ಸೊ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರ್ಲಿಲ್ಲ ಅಂದಿದ್ರೆ, ಸೊ ಈ ಫೇರ್ವೆಲ್ ಗ್ಯಾಪ್ ಇಲ್ಲ ಅಂದಿದ್ರೆ ಇದು ಉಲ್ಟಾ ಆಗ್ತಿತ್ತು. ಸೊ ಆದ್ರೆ ಈ ಫೇರ್ವೆಲ್ ಗ್ಯಾಪ್ಗೆ ರೆಸ್ಪೆಕ್ಟ್ ಮಾಡಿದೆ. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಡಿಸ್ರೆಸ್ಪೆಕ್ಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಮಾಡ್ಬೋದು. ಸೊ ನಾನು ನಿನ್ನೆ ಒಬ್ರು ಕೇಳಿದ್ರು IRL ERL ಅಂದ್ರೆ ಏನು ಅಂತ. ಸೊ ಅದನ್ನ ಹೇಳ್ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಫೇರ್ವೆಲ್ ಗ್ಯಾಪ್ ಟ್ಯಾಪ್ ಆದಾಗ ಯಾವ ಹೈ ವರ್ಗು ಕನ್ಫರ್ಮ್ ಆಗಿ ಹೋಗುತ್ತೆ ಅಂತ. ಸೊ ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಅಲ್ಲಿ ಒಂದ್ ಸರಿ ಹೇಳ್ಬಿಡಿ. ಓಕೆ. ಸೊ ಮಾರ್ಕೆಟ್ ಸೊ ನಿಮ್ಗೆ ಚಾರ್ಟ್ ಅಲ್ಲಿ ಎಕ್ಸಾಂಪಲ್ ತೋರ್ಸ್ಲಾ ಇಲ್ಲ ನಾನು ಪವರ್ ಪಾಯಿಂಟ್ ಅಲ್ಲಿ ತೋರ್ಸ್ಲಾ? ಚಾರ್ಟ್ ಅಲ್ಲೇ ತೋರಿಸ್ತೀನಿ. ರಿಸ್ಟ್ರಿಕ್ಟೆಡ್ ಅಂತ ಬರ್ತಾ ಇದೆ. ಹೌದಾ? ಸೊ ನಾನು ಚೆಕ್ ಮಾಡ್ತೀನಿ ಒಂದ್ ನಿಮಿಷ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಏನು ಗೊತ್ತಾ? ಸೊ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಸೊ ಒಂದ್ ಸರಿ ನಮ್ದು ಈ ಲಿಕ್ವಿಡಿಟಿ ತಗೊಂಡಾಗ ಇಲ್ಲ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆದಾಗ, ಸೊ ಇದು ಬೈ ಸೈಡ್ ಲಿಕ್ವಿಡಿಟಿ. ಸೊ ನಮ್ದು ಈ ಲಿಕ್ವಿಡಿಟಿ ತಗೊಂಡಾಗ ಇಲ್ಲಿಂದ ರಿವರ್ಸಲ್ ಆಗುತ್ತಾ ಇಲ್ಲ ಇನ್ನೂ ಮೇಲ್ ಹೋಗುತ್ತಾ ಅಂತ ಕನ್ಫರ್ಮೇಶನ್ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸ್ವಿಂಗ್ ಪಾಯಿಂಟ್ಸ್ ಅಂದ್ರೆ ಏನು ಅಂತ ಕಲ್ತ್ಕೊಂಡಿದ್ದೀರಾ. ಸೊ ಇಲ್ಲಿ ನೋಡಿ. ಸೊ ನಮ್ಗೆ ಬೇರಿಸ್ ಹೋಗ್ಬೇಕಾದ್ರೆ ನಾವು ಇಲ್ಲಿ ಸ್ವಿಂಗ್ ಲೋಗಳು ಯಾವ್ದು ರೀಸೆಂಟ್ ಸ್ವಿಂಗ್ ಲೋ ಇದೆ ಅಂತ ನೋಡ್ತೀವಿ. ಸೊ ಇಲ್ಲಿ ಈ ಸ್ವಿಂಗ್ ಲೋ ಇದೆ. ಈ ಸ್ವಿಂಗ್ ಲೋನ ನಾವು ಮಾರ್ಕ್ ಮಾಡ್ತೀವಿ. ಈ ಸ್ವಿಂಗ್ ಲೋ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಅಗ್ರೆಸಿವ್ ಮೂವ್ ಅಲ್ಲಿ ಈ ಸ್ವಿಂಗ್ ಲೋನ ಕ್ಲೋಸ್ ಮಾಡಬೇಕು. ಸೊ ಈ ತರ ಕ್ಲೋಸ್ ಆದಾಗ ಈ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗ್ಬೋದು. ಇಲ್ಲ ಡಿಸ್ಪ್ಲೇಸ್ಮೆಂಟ್ ಆದ್ಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗ್ಬೋದು. ಸೊ ಇದನ್ನ ಈ ತರ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಾಗ ನಮ್ಗೆ ಟ್ರೆಂಡ್ ಚೇಂಜ್ ಆಯ್ತು. ಸೊ ಬುಲ್ಲಿಶ್ ಇಂದ ಮಾರ್ಕೆಟ್ ಬೇರಿಶ್ ಚೇಂಜ್ ಆಗಿದೆ. ಸೊ ನಾವ್ ಇಲ್ಲಿಂದ ಲಾಂಗ್ ಮಾಡ್ತಿರೋರು ನಮ್ದು ಟಾರ್ಗೆಟ್ ಹಿಟ್ ಆದಾಗ ಶಾರ್ಟ್ ಮಾಡೋದಕ್ಕೆ ನಾವು ಆಪರ್ಚುನಿಟಿ ಸಿಗುತ್ತೆ. ಸೊ ನಾವು ಅದನ್ನ ಸೊ ಇದನ್ನ ಟಾರ್ಗೆಟ್ ಮಾಡ್ಬೋದು ಶಾರ್ಟ್ ಮಾಡೋದಕ್ಕೆ. ಸೊ ಇದನ್ನ ಕೂಡ ಮಾಡ್ಬೋದು. ಇದನ್ನು ಕೂಡ ಮಾಡ್ಬೋದು. ಸೊ ನೋಡಿ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ. ಸೊ ನಮ್ಗೆ ಎಂಟ್ರಿ ಎಲ್ಲಿ ಸಿಕ್ಕಿದೆ? ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಆ ಟಾರ್ಗೆಟ್ ಎಲ್ಲ ಹಿಟ್ ಆದ್ಮೇಲೆ ಮತ್ತೆ ಸಿಕ್ಕಿದೆ. ಸೊ ಈ ತರ ಮತ್ತೆ ರೆಸ್ಪೆಕ್ಟ್ ಆದಾಗ ಈ ಹೈನು ಕೂಡ ನಾವು ಟಾರ್ಗೆಟ್ ಮಾಡ್ಬೋದು. ಈಗ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಅಲ್ವಾ? ನಮ್ಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬುಲಿಶ್ಗೆ ನಮ್ಗೆ ಎಂಟ್ರಿ ಸಿಕ್ಕಿರುತ್ತೆ. ಸೊ ಇಲ್ಲಿ ಈ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಾಗ ಈ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ನಮ್ಗೆ ಇಲ್ಲಿ ಹೈ ಇದೆ. ಸೊ ಇದನ್ನ ಮಾರ್ಕ್ ಮಾಡ್ಕೋತೀವಿ. ಈ ಹೈ ಏನಾಗ್ಬೇಕು? ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗ್ಬೇಕು. ಸೊ ಇದು ನೋಡಿ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್. ಸೊ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಕನ್ಫರ್ಮ್ ಬೇರಿಶ್ ಇಂದ ಬುಲಿಶ್ ಚೇಂಜ್ ಆಗಿದೆ ಅಂತ. ಸೊ ಇದನ್ನ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಇಲ್ಲಿ ಬೇರೆ ಯಾವ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ನೋಡ್ತೀವಿ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ನಮ್ಗೆ ಇದು ಕನ್ಫರ್ಮೇಶನ್ ಮಾರ್ಕೆಟ್ ಬೇರಿಶ್ ಇದ್ದ ಬೇರಿಶ್ ಅಲ್ಲೇ ಇರುತ್ತಾ ಇಲ್ಲ ಬುಲಿಶ್ ಆಗುತ್ತಾ ಅಂತ. ಸೊ ಇಲ್ಲಿ ನಂಗೆ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನಾನು ಇನ್ನೂ ಬೇರಿಶ್ ಅಲ್ಲೇ ಇರ್ತಿದ್ದೆ. ಸೊ ನೀವು ಇಲ್ಲಿ ಕೂಡ ಎಂಟ್ರಿ ಮಾಡಬಹುದು ಇಲ್ಲ ಇಲ್ಲೂ ಎಂಟ್ರಿ ಮಾಡಬಹುದು. ಸೊ ಇಲ್ಲಿ ನಮ್ದು ಹೈಯರ್ ಟೈಮ್ ಫ್ರೇಮ್ ಟಾರ್ಗೆಟ್ ರೀಚ್ ಆಗಿದೆ. ಸೊ ಇಲ್ಲಿ ನಮ್ಗೆ 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು. ಈ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ಗೆ ಟಾರ್ಗೆಟ್. ಸೊ ಇಲ್ಲಿಂದ ನಾವು ಇಲ್ಲಿವರೆಗೂ ಲಾಂಗ್ ಮಾಡಿದಾಗ ನಾವು 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಟಾರ್ಗೆಟ್ ಮಾಡಿದ್ವಿ. ಹ್ಮ್. ಇಲ್ಲಿಂದ ಲಾಂಗ್ ಮಾಡಿದ್ರೆ ನಾವು ಈ ಬೈ ಸೈಡ್ ಲಿಕ್ವಿಡಿಟಿನೂ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲ ಈ 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಟಾರ್ಗೆಟ್ ಮಾಡೋದು. ಈ 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿದ್ಮೇಲೆ ನೋಡಿ ಇಲ್ಲಿರೋ ಹೈ ಲಿಕ್ವಿಡಿಟಿನೆಲ್ಲ ತಗೊಂಡ್ಮೇಲೆ ಸೊ ಈ 4 ಅವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ರೆಸ್ಪೆಕ್ಟ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಏನಾಗಬೇಕು? ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು. ಸೊ ಈ ಲೋ ಕೂಡ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೌಂಟ್ ಮಾಡ್ಬೋದು. ಸೊ ಈ ಲೋ ಕೂಡ ಕೌಂಟ್ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಸಿಕ್ಕಿದ್ರೆ ಇಲ್ಲಿ ಎಂಟ್ರಿ ಮಾಡಿ ನಾವು ಶಾರ್ಟ್ ಮಾಡ್ಬೋದಿತ್ತು ಈ ಟಾರ್ಗೆಟ್ ಹಿಟ್ ಆಗೋವರೆಗೂ. ಆದ್ರೆ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಸೊ ನಾವು ಅದಕ್ಕೆ ನೆಕ್ಸ್ಟ್ ವೇಟ್ ಮಾಡ್ತೀವಿ. ನೋಡಿ ಇಲ್ಲಿ ಮತ್ತೆ ಲಿಕ್ವಿಡಿಟಿ ತಗೊಂಡಿದೆ. So ಇಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೂಡ ಆಗಿದೆ. ಇಲ್ಲಿ ನೋಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ನೆಕ್ಸ್ಟ್ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ನ ಹುಡುಕ್ತೀವಿ. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ. ಸೊ ಇಲ್ಲಿ ಟ್ಯಾಪ್ ಆಗಿ
ಸೊ ಇದು ರೀಚ್ ಏನಕ್ಕೆ ಆಗಿಲ್ಲ ಅಂದ್ರೆ ಸೊ ಇಲ್ಲಿ ನನ್ಗೆ ಕನ್ಸಾಲಿಡೇಷನ್ ಆಗಿದೆ. ಸೊ ಕನ್ಸಾಲಿಡೇಟ್ ಆದಾಗ ಯಾವ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಏನು ವರ್ಕ್ ಆಗೋದಿಲ್ಲ. ಸೊ ನಮ್ಗೆ ಇಲ್ಲಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಅದಾಗಿರೋದ್ರಿಂದ ಇದು ಹೋಲ್ಡ್ ಆಗಿದೆ. ಸೊ ಇದಾಗಿ ಏನಾಗಿದೆ ಇನ್ನು ಮೇಲೆ ಬಂದು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಟಾಪ್ ಆಗಿದೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ರೆಸ್ಪೆಕ್ಟ್ ಆಗಿದೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ರೆಸ್ಪೆಕ್ಟ್ ಆದ್ಮೇಲೆ ಮತ್ತೆ ಇಲ್ಲಿ ನಮಗೆ ಬೇರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಸರಿ ನೋಡಿ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನ ನಾವ್ ಇಲ್ಲಿ ಮಾರ್ಕ್ ಮಾಡಿದ್ರೆ ಇಲ್ಲಿ ಟ್ಯಾಪ್ ಆಗಿದೆ. ಇಲ್ಲೊಂದು ಎಂಟ್ರಿ ಸಿಕ್ತು. ಅದಾದ್ಮೇಲೆ ನಮ್ಗೆ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ನಮ್ಗೆ ಎಲ್ಲಿ ಎಂಟ್ರಿ ಮಾಡ್ತೀವಿ, ಎಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀವಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು. ಸೊ ಇಲ್ಲಿ ನಮ್ಗೆ ಹೈಯರ್ ಇಲ್ಲಿ ಸೆಲ್ ಸೈಡ್ ಲಿಕ್ವಿಡಿಟಿ ಇರುತ್ತೆ, ಇಲ್ಲ ಹೈಯರ್ ಟೈಮ್ ಫ್ರೇಮ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತೆ. ಸೊ ಅಲ್ಲಿವರೆಗೂ ಟಾರ್ಗೆಟ್ ಮಾಡಿ ನಾವು ಎಂಟ್ರಿ ಕ್ಲೋಸ್ ಮಾಡ್ಕೋಬಹುದು. ಸೊ ಅರ್ಥ ಆಯ್ತಲ್ವಾ? ನಾನು ಇಂಡಿಕೇಟರ್ ಏನ್ ಯೂಸ್ ಮಾಡ್ತಿರೋದು ಅಂದ್ರೆ ಒಂದು ಸೊ ನನಗೆ ಏಷ್ಯನ್ ಹೈ ಏಷ್ಯನ್ ಲೋ ಯಾವ್ದ್ಯಾವ್ದು, ಸೊ ನನಗೆ ಬೈ ಸೈಡ್ ಲಿಕ್ವಿಡಿಟಿ ಸೆಲ್ ಸೈಡ್ ಲಿಕ್ವಿಡಿಟಿ ಯಾವ್ದ್ಯಾವ್ದು ಅಂತ ಸೊ ಇಂಡಿಕೇಟರ್ ಏಷ್ಯನ್ ಹೈ ಏಷ್ಯನ್ ಲೋ ಸಿಗುತ್ತೆ. ಸೊ ಅದ್ರ ಬಿಟ್ರೆ ನನಗೆ ಈ ಪೀರಿಯಾಡ್ ಸಪ್ರೇಷನ್. ಸೊ ಈಗ ನಾನು 15 ಮಿನಿಟ್ಸ್ ಅಲ್ಲಿ 4 ಅವರ್ಸ್ ಕ್ಯಾಂಡಲ್ಸ್ ಕೂಡ ಇಲ್ಲಿ ಬರೋ ತರ ಮಾಡ್ಕೋತೀನಿ. ಸೊ ಇಲ್ಲಿ ನನಗೆ ಇಲ್ಲಿ ನೋಡಿ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ನನ್ಗೆ 15 ಮಿನಿಟ್ಸ್ ಅಲ್ಲಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇದನ್ನ ಇಲ್ಲಿಂದ ಮಾರ್ಕ್ ಮಾಡ್ಕೊತೀನಿ ನಾನು. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಅದೇ ಇಲ್ಲಿ ರೆಸ್ಪೆಕ್ಟ್ ಆಗ್ತಿಲ್ಲ. ಸೊ ನಾನು ಟೈಮ್ ಫ್ರೇಮ್ ಚೇಂಜ್ ಮಾಡಬಾರ್ದು ಅಂತ ನಾನು ಇಲ್ಲೇ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ಕೂಡ ಹಾಕೊಂಡಿದ್ದೀನಿ. ಸೊ ಇದನ್ನ 2 ಕ್ಯಾಂಡಲ್ ಹಾಕೊಂಡ್ರೆ ಎಲ್ಲಾ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಇಲ್ಲೇ ಬರುತ್ತೆ ನಮ್ಗೆ. ಸೊ ಇದೆ ನೋಡಿ, ಡೈಲಿ ಕ್ಯಾಂಡಲ್ಸ್ ಬರುತ್ತೆ, ವೀಕ್ಲಿ ಕ್ಯಾಂಡಲ್ಸ್ ಬರುತ್ತೆ. ಸೊ ಇದು ಹೋಗ್ತಾ ಹೋಗ್ತಾ ಎಲ್ಲ ಇಂಡಿಕೇಟರ್ಸ್ ಹೆಂಗ್ ಯೂಸ್ ಮಾಡಂತ ಹೇಳ್ಕೊಡ್ತೀನಿ. ಆದ್ರೆ ICT ಕಾನ್ಸೆಪ್ಟ್ ಗೆ ಇಂಡಿಕೇಟರ್ ಏನ್ ಯೂಸ್ ಮಾಡಲ್ಲ ಯಾರು ಜಾಸ್ತಿ. ಸೊ ಏಷ್ಯನ್ ಹೈ ಏಷ್ಯನ್ ಲೋ ಎಲ್ಲ ನಾವು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡ್ಕೋತೀವಿ. ಸೊ ಮಾರ್ಕ್ ಮಾಡದೇ ಇರೋರಿಗೆ ಇಂಡಿಕೇಟರ್ ಯೂಸ್ ಮಾಡ್ತೀನಿ ನಾನು. ಕೆಲವು ಸರಿ ಯೂಸ್ ಮಾಡ್ತೀನಿ, ಇಂಡಿಕೇಟರ್ ಯೂಸ್ ಮಾಡಲ್ಲ ಯಾವಾಗ್ಲೂ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ಸೊ ಓಕೆ. ನಾನು ಹೇಳ್ದಾಗೆ ಎಲ್ಲ ಹೋಮ್ವರ್ಕ್ ಮಾಡಿದ್ರೆ ನಾನು ಡಿಸ್ಕಾರ್ಡ್ ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲಾರನ್ನೂ ಅಲ್ಲಿ ಜಾಯಿನ್ ಮಾಡ್ಕೋತೀನಿ. ಸೊ ಇದು ನನ್ನ ಫಸ್ಟ್ ಸೆಷನ್ ಆಗಿರೋದ್ರಿಂದ ಎಲ್ಲಾರನ್ನೂ ಫ್ರೀ ಆಗಿ ಜಾಯಿನ್ ಮಾಡ್ಕೋತೀನಿ. ಸೊ ಎಲ್ಲರೂ ನಿಮ್ಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಹೋಮ್ವರ್ಕ್ ಮಾಡಿ ಜಾಯಿನ್ ಆಗ್ಬೋದು ಗ್ರೂಪ್. ಸೊ ಅರ್ಥ ಆಗಿಲ್ಲ ಅಂದ್ರೆ ನೀವು ಆ ಗ್ರೂಪ್ ಅಲ್ಲಿ ಡೌಟ್ಸ್ ಕೇಳ್ಬೋದು. ಸೊ ನೀವೇನೇ ಹೋಮ್ವರ್ಕ್ ಇದ್ರು ಅದ್ರಲ್ಲಿ ಅಪ್ಲೋಡ್ ಮಾಡಿ, ನಾನು ನೀವೇನಾದ್ರು ತಪ್ಪು ಮಾಡಿದ್ರೆ ನಾನು ಅದನ್ನ ಏನ್ ತಪ್ಪು ಮಾಡಿದಿರಾ ಅಂತ ಹೇಳ್ತೀನಿ. ಸೊ ಎಲ್ಲಾರು ICT ಕಾನ್ಸೆಪ್ಟ್ ಕಲಿಯಕ್ ಸ್ಟಾರ್ಟ್ ಮಾಡಿದಿರ. ಬ್ರೋ ನೀವು DM ಮಾಡಿ ನನಗೆ, ಸೊ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ. ಧನಂಜಯ್. ಸೊ ಎಲ್ಲರಿಗೂ ಅರ್ಥ ಇದೆ ಅಲ್ಲ? ಸೊ ಈ ಕ್ಲಾಸ್ ನ ಇಲ್ಲೇ ಎಂಡ್ ಮಾಡ್ಲಾ? ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡ್ಲಿ? ಸೊ ನಿಮ್ಗೆ ಲೋವರ್ ಟೈಮ್ ಫ್ರೇಮ್ ಈಗ್ಲೇ ಹೋಗ್ಬಿಡಿ. ಸೊ 4 ಅವರ್ಸ್ ಇಲ್ಲ 1 ಡೇ ಅಲ್ಲಿ ಮಾರ್ಕ್ ಮಾಡಿ ಕಳಿಸಿ. ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ತುಂಬಾ ಕ್ಯಾಂಡಲ್ಸ್ ಅಷ್ಟು ನೀಟ್ ಆಗಿರೋದಿಲ್ಲ. ಸೊ ಅದರಿಂದ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡಬೇಡಿ. 4 ಅವರ್ಸ್ ಅಲ್ಲಿ ಮಾರ್ಕ್ ಮಾಡಿ. 4 ಅವರ್ಸ್ ಅಲ್ಲಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.